ಓಂ ಜನ್ಮಾದ್ಯಸ್ಯ ತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಪ್ರೋಜ್झितकैतवोऽत्र परमो निर्वत्सराणां सतां मेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं आपरैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रौरजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि आचार्यपवनोऽस्माकम् आचार्याणि च भारती देवो नारायणश्रीशो देवी मङ्गलदेवता मूकोऽपि यत्प्रसादेन मुकुन्दशयनायते राजराजायते रिक्तो ರಾಘವೇಂದ್ರಂ ತಮಾಶ್ರಯೇ. ಮೂರನೇ ಸ್ಕಂದದ ಕಥಾಭಾಗವನ್ನು ಇಂದು ಅನುವಾದ ಮಾಡ್ತಾ ಇದ್ದೇವೆ. ಪರೀಕ್ಷಿದ್ರಾಜರು ಶುಕಾಚಾರ್ಯರಲ್ಲಿ ವಿದುರ ಮೈತ್ರೇಯರ ಸಮಾಗಮ ಆಯಿತು. ಸಮಾಗಮವಾದಾಗ ಏನೆಲ್ಲ ಪ್ರಶ್ನೋತ್ತರಗಳು ಬಂದುವೋ ಆ ಪ್ರಶ್ನೋತ್ತರಗಳನ್ನು ತಿಳಿಯುವ ಅಪೇಕ್ಷೆಯಿಂದ ಪ್ರಶ್ನೆ ಮಾಡಿದ್ದಾರೆ. ಧೃತರಾಷ್ಟ್ರ ಮಾಡಿದ ಅಪರಾಧಗಳು ಅನೇಕ. ಪಾಂಡವರ ರಾಜ್ಯವನ್ನು ಪಗಡೆಯಾಟದಿಂದ ಅಪಹಾರ ಮಾಡಿಸಿದರು. ಸಭೆಯಲ್ಲಿ ದ್ರೌಪದಿ ದೇವಿಯನ್ನು ಪಾಪಿ ದುಶ್ಯಾಸನ ಎಳಿತಾ ಇದ್ದಾಗ ತಡಿಲಿಲ್ಲ. ಪಾಂಡವರು ವನವಾಸ ಅಜ್ಞಾತವಾಸ ಮುಗಿಸ್ಕೊಂಬಂದ ಮೇಲೂ ಕೂಡ ಅವರಿಗೆ ಕೊಡಬೇಕಾದ ರಾಜ್ಯಭಾಗ ಅವರು ಕೇಳಿದರೂ ಅವರಿಗೆ ಹಿಂದೆ ಕೊಡಲಿಲ್ಲ. ತಾವು ಹಿರಿಯರಾಗಿದ್ದುಕೊಂಡು ಇದನ್ನೆಲ್ಲ ಮಾಡಿಸ್ಬೋದಿತ್ತಲ್ಲ. ಸಾಕ್ಷಾತ್ ಕೃಷ್ಣನೇ ಬಂದು ಮೋಕ್ಷ ಸಾಧನವಾದಂಥ ಅನೇಕ ಮಾತುಗಳನ್ನು ಹೇಳಿದರೂ ಕೂಡ ಕೇಳಲಿಲ್ಲ. ಯಾಕೆಂದರೆ ಧೃತರಾಷ್ಟ್ರನ ಪುಣ್ಯ ನಾಶವಾಗಿತ್ತು. ವಿದುರರನ್ನು ಕರೆಸಿ ಮುಂದೇನು ಮಾಡಬೇಕು ಅಂತ ನೀತಿ ಕೇಳ್ತಾ ಇದ್ದಾರೆ ಧೃತರಾಷ್ಟ್ರರು. ಆಗ ವಿದುರರಂತಾರೆ, ಅಣ್ಣ, ಪಾಂಡವರಿಗೆ ಕೊಡಬೇಕಾದ ರಾಜ್ಯ ಕೊಟ್ಬಿಡೋಣ. ಹೇಳು ನಿನ್ನ ಮಗನಿಗೆ, ಅವ್ರಿಗೆ ಕೊಡಬೇಕಾದ್ದನ್ನು ಕೊಡಲಿಕ್ಕೆ ಹೇಳು, ಕೊಡಿಸ್ಬಿಡು. ಯಾವನನ್ನು ನೀನು ಮಗ ಮಗ ಅಂತ ಸಾಕಿ ಸಲಹಿತಾ ಇದ್ದೆಯಲ್ಲ, ಅವನು ಸಾಕ್ಷಾತ್ ಭಗವಂತನ ಕೃಷ್ಣರೂಪಿಯಾದ ಭಗವಂತನನ್ನು ದ್ವೇಷ ಮಾಡ್ತಕ್ಕಂಥ ಮಹಾದೈತ್ಯ. ಅವನು ಮಹಾಸುರ, ಅವನು ಮಹಾದೈತ್ಯ. ತ್ಯಜೇದೇಕಂ ಕುಲಸ್ಯಾರ್ಥೇ ಅಂತಾರೆ. ಒಂದು ಮನೆತನ ಉಳಿಬೇಕು ಅಂತಾದರೆ ಆವಾಗ ಏನು ಮಾಡಬೇಕು ಅಂದರೆ, ದುಷ್ಟನಾದಂತಹ ವ್ಯಕ್ತಿ ಆ ಕುಲಕ್ಕೆ ಕಳಂಕಪ್ರಾಯನಾಗಿದ್ದರೆ ಅವನನ್ನು ಬಿಟ್ಟು ಹೊರಗೆ ಕಳಿಸ್ಬಿಡ್ಬೇಕಂತ. ಯಾವ ರೀತಿಯಾಗಿ ನಮ್ಮ ಶರೀರದಲ್ಲಿ ನಮಗೆ ಅನಾರೋಗ್ಯಕ್ಕೆ ಕಾರಣವಾದಂತಹ ಯಾವುದಾದ್ರೂ ಒಂದು ಗಡ್ಡೆ ಇದೆ ಅಂತಾದರೆ ಅದನ್ನು ಹೊರಗೆ ತೆಗೆದು ಹಾಕಿಬಿಡ್ಬೇಕು. ಚಿಕಿತ್ಸೆ ಆಗಬೇಕು, ಅದಕ್ಕೆ ಶಸ್ತ್ರಚಿಕಿತ್ಸೆ ಆಗಬೇಕು. ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನು ಹೊರಗೆ ತೆಗೆಸಿ ಹಾಕಿಸಿದರೆ ಆವಾಗ ನಾವು ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ. ನಿಶ್ಚಿಂತೆಯಿಂದ ನಮ್ಮ ಅನುಷ್ಠಾನಗಳನ್ನು ನಾವು ಮಾಡಿಕೊಂಡಿರಲಿಕ್ಕೆ ಸಾಧ್ಯ. ಹಾಗೆ ನಿನ್ನ ಮಗ ಪ್ರಸ್ತುತ ಏನಾಗಿದ್ದಾನೆ ಅಂತ ಹೇಳಿದರೆ, ಅವನು ಇಡೀ ಮನೆತನದ ಮಾನವನ್ನೇ ಹರಾಜು ಮಾಡಲಿಕ್ಕೆ ನಿಂತಿದ್ದಾನೆ. ಇಡೀ ವಂಶದ ನಾಶಕ್ಕೇ ಕಾರಣನಾಗಿದ್ದಾನೆ. ಅಂಥವನನ್ನು ಹೊರಗೆ ಹಾಕಿಬಿಡು. ಉಳಿದ 99 ಮಕ್ಕಳಿದ್ದಾರೆ ನಿನಗೆ. ದುರ್ಯೋಧನ ಒಬ್ಬನೇ ಮಗ. ನೋಡು, ದುರ್ಯೋಧನನ ಮೇಲೆ ನೀನು ತುಂಬ ಮೋಹ ಇಡಬೇಡ. ಹಿರಿಯ ಮಗ ಇರಬಹುದು, ಆದರೆ ಅವನಷ್ಟು ದುಷ್ಟರು ಪ್ರಪಂಚದಲ್ಲಿ ಯಾರೂ ಇಲ್ಲವೇ ಇಲ್ಲ. ಎಷ್ಟು ಮಾತು ಹೇಳಿದರು ವಿದುರರು. ಅವ್ರು ಹೇಳ್ತಾ ಇರೋ ಮಾತುಗಳನ್ನು ಕೇಳ್ತಾ ಇದ್ದಾಗೆ ದುರ್ಯೋಧನ ಅಲ್ಲಿ ಬಂದ. ಕೋಪದಿಂದ ತುಟಿ ನಡುಗ್ತಾ ಇದೆಯಂತೆ ದುರ್ಯೋಧನನಿಗೆ. ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ವಿದುರರನ್ನು. ಚಿಕ್ಕಪ್ಪ ಆಗಬೇಕು, ಚಿಕ್ಕಪ್ಪನನ್ನು ನೋಡ್ತಾ ಇದ್ದಾನೆ. ಈ ದಾಸಿ ಪುತ್ರನನ್ನು ಯಾರು ಕರೆದದ್ದಿಲ್ಲಿ? ಬುದ್ಧಿವಾದ ಹೇಳು ಅಂತ ನಿನ್ನನ್ನು ಕರೆಸಿದವ್ರು ಯಾರು? ಉಂಡ ಮನೆಗೆ 2 ಬಗಿತಾ ಇದ್ದೆ ನೀನು. ಬರ್ರೋ ಇಲ್ಲಿ. ಇವನು ಪ್ರಾಣ ಹೋಗಬಾರ್ದು, ಉಸಿರಿರಲಿ. ಅದು ಚೆನ್ನಾಗಿ ಹೊಡೆದ್ಬಿಟ್ಟು ಊರಿಂದ ಹೊರಗೆ ಹಾಕಿಬಿಡ್ರಿ ಅಂತ ಹೇಳ್ದ. ಹೀಗೆ ವಿದುರರನ್ನು ಅವಮಾನಿಸುವ ಮಾತನ್ನು ಆಡಿದಂತಹ ದುರ್ಯೋಧನನ
ವಚನಗಳನ್ನು ಕೇಳಿ ಏನಪ್ಪ ಭಗವಂತ, ನಿನ್ನ ಮಾಯೆ ಎಲ್ಲ ನಿನ್ನ ಮಾಯೆ ಅಲ್ಲ ಸ್ವಾಮಿ, ನೀ ಮಾಯೆಯೊಳಗೋ ನಿನ್ನೊಳೋ ಮಾಯೆಯೋ ಅಂತ ನಾನು ಕೇಳಿದ್ದೆ. ಆದರೆ ಜಗತ್ತಿನಲ್ಲಿ ನಿನ್ನ ಮಾಯೆಯನ್ನು ತಿಳಿತಕ್ಕಂಥವ್ರು ಬ್ರಹ್ಮಾದಿಗಳಿಗೆ ಸಾಧ್ಯ ಇಲ್ಲ ಅಂದಮೇಲೆ ನಮ್ಮಂಥವ್ರು ಹೇಗೆ ತಾನೇ ತಿಳಿಲಿಕ್ಕೆ ಸಾಧ್ಯ ಅಂತ ಭಗವಂತನ ಮಾಯೆಯನ್ನು ಮನಸಾರೆ ಅದನ್ನು ನೆನೆದು ನಗನಗತಾ ತಮ್ಮ ಹತ್ರ ಇರುವ ಬಿಲ್ಲು ಬಾಣಗಳನ್ನು ಮಹಾದ್ವಾರದ ಮಧ್ಯದಲ್ಲೇ ಇಟ್ಟುಬಿಟ್ಟು ನಾ ತೀರ್ಥಯಾತ್ರೆಗೆ ಹೊರಡ್ತೇನೆ ಅಂತ ಹೊರಟೇ ಬಿಟ್ರಂತೆ ವಿದುರರು. ಅನೇಕ ಪುಣ್ಯಕರವಾದ ಪರ್ವತಗಳು, ವನಗಳು, ತೀರ್ಥಗಳು, ಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ತೀರ್ಥಯಾತ್ರೆ ಮಾಡುವಾಗ ಹೇಗಿರಬೇಕು ಅನ್ನೋದು ವಿದುರರ ಯಾತ್ರೆಯನ್ನು ನಾವು ತಿಳಿದುಕೊಂಡು ಹಾಗೆ ನಾವು ಯಾತ್ರೆ ಮಾಡುವಾಗ ಹಾಗಿರಬೇಕು. ಒಪ್ಪತ್ತೇ ಊಟ ಮಾಡ್ತಿದ್ರಂತೆ. ನಮ್ಮದು ಒಪ್ಪತ್ತು ಊಟ ಅಲ್ಲ, ಮನೆಯಲ್ಲಿದ್ದಾಗ ದಿನಕ್ಕೆ 2 ಹೊತ್ತು ಊಟ ಮಾಡ್ತೇವೆ, ಮತ್ತು 2 ಸಲ ತಿಂಡಿ ತಿಂತೇವೆ. ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತೊಂದು ಸ್ನ್ಯಾಕ್ಸ್ ರೂಪದಲ್ಲಿ, ಆಮೇಲೆ 4 ಸಲ 6 ಸಲ ಕಾಫಿ ಕುಡಿತೇವೆ. ಯಾತ್ರೆಯಲ್ಲಿ ಹಾಗಿರಬಾರ್ದಂತ, ಒಪ್ಪತ್ತೇ ಊಟ. ಆಹಾರ ಮತ್ತು ಜಲಪಾನ ಎಲ್ಲವನ್ನು ಆದಷ್ಟು ಕಂಟ್ರೋಲ್ ಮಾಡೋಕ್ಕೆ. ಇವೆಲ್ಲ ಎದುದ್ದೇಶಕ್ಕೋಸ್ಕರ ಮಾಡೋದು ಅಂದರೆ ನಮ್ಮ ಇಂದ್ರಿಯಗಳು ನಮ್ಮ ನಿಗ್ರಹದಲ್ಲಿರಲಿ ಅನ್ನುವ ಉದ್ದೇಶಕ್ಕೋಸ್ಕರವಾಗಿ ತೀರ್ಥಯಾತ್ರೆಗಳು, ಅನುಷ್ಠಾನಗಳು ಎಲ್ಲವೂ ಇವೆಲ್ಲವೂ ಭಗವಂತನನ್ನು ಸಂತೋಷಪಡಿಸೋದಕ್ಕೆ, ಅವನ ಕೃಪೆಯನ್ನು ನಾವು ಪಡೆದುಕೊಳ್ಳೋದಕ್ಕೋಸ್ಕರ ಮಾಡಬೇಕು. ಆದಷ್ಟು ಯಾತ್ರೆಯ ಕಾಲದಲ್ಲಿ ನೆಲದ ಮೇಲೆ ಮಲ್ಕೊಳ್ಬೇಕಂತ. ಹೀಗೆ ಸಂಚಾರ ಮಾಡ್ತಾ ತೀರ್ಥಯಾತ್ರೆ ಮಾಡ್ತಾ ಪ್ರಭಾಸಕ್ಕೆ ಬಂದಿದ್ದಾರಂತೆ. ಪ್ರಭಾಸಕ್ಕೆ ಬಂದಾಗ ಗೊತ್ತಾಯಿತು ಅವರಿಗೆ ಯಾದವರಿಗೆ ಋಷಿಗಳಿಂದ ಶಾಪ ತಟ್ಟಿದೆ ಅಂತ. ಇದೂ ಭಗವಂತನ ಮಾಯೆ ಅಂತ ತಿಳ್ಕೊಂಡು ಯಮುನಾ ನದಿ ತೀರಕ್ಕೆ ಬಂದರು. ಅಲ್ಲಿ ಉದ್ಧವರ ಭೇಟಿ ಆಯಿತು. ಉದ್ಧವರ ಹತ್ರ ಕೇಳಿದ್ರಂತೆ ಯಾದವ್ರದ್ದೆಲ್ಲ ಸುದ್ದಿ, ಪಾಂಡವರ ಯೋಗಕ್ಷೇಮವನ್ನೆಲ್ಲ ವಿಚಾರ ಮಾಡಿದರು. ಕೃಷ್ಣನ ಬಗ್ಗೆ ಕೇಳಿದ್ರಂತೆ. ಕೃಷ್ಣನ ವಿಷಯ ಕಿವಿಗೆ ಬಿದ್ದ ಕೂಡಲೇ ಇವರಿಗೆ ಉದ್ಧವರಿಗೆ ಕೃಷ್ಣನ ಸುದ್ದಿ ಹೇಳಬೇಕಲ್ಲ, ಎಚ್ಚರನೇ ತಪ್ಪು ಹೋಯಿತು. ರೋಮಾಂಚನ ಆಗ್ತಾ ಇದೆ, ಕಂಠ ಬಿಕ್ಕಿ ಮಾತಾಡಲಿಕ್ಕೆ ತೊದಲ್ತಾ ಇದ್ದಾರೆ, ಆಗ್ತಾನೇ ಇಲ್ಲ. ಇದು ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಅಂದರೆ ಹೀಗಿರಬೇಕು. ಭಗವಂತನ ಮಹಿಮಾ ಅದನ್ನು ವರ್ಣಿಸಬೇಕು ಅಂತಾದರೆ, ಭಗವಂತನ ಮಹಿಮಾವನ್ನು ತಿಳ್ಕೋಬೇಕಾದ್ರೆ, ಭಗವಂತನ ಮಹಿಮಾವನ್ನು ಮತ್ತೊಬ್ಬರಿಗೆ ತಿಳಿಸಬೇಕಾದ್ರೆ ಆಗ ಏನಾಗಬೇಕು ಅಂದರೆ ನಮ್ಮಲ್ಲಿ ಕಂಠ ಗದ್ಗದಿತವಾಗಬೇಕು. ಉದ್ಧವರಿಗೆ ಕೃಷ್ಣನ ಒಂದು ಲೆಕ್ಕದಲ್ಲಿ ಕೃಷ್ಣ ಲೋಕದಿಂದ ಅವರಿಗೆ ಈ ಲೋಕಕ್ಕೆ ಬರಲಿಕ್ಕೆ ಕೃಷ್ಣನ ಸ್ಮರಣೆಯಿಂದ ಈ ವಿದುರರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೂ ಒಂದು ಮುಹೂರ್ತನೇ ತೊಗೊಂಡ್ರು. ಆಮೇಲೆ ಮೆತ್ತಿಗೆ ಮಾತಾಡಲಿಕ್ಕೆ ಶುರು ಮಾಡಿದರು. ಕೃಷ್ಣದ್ಯುಮಣಿ ನಿಮ್ಲೋಚೆ, ಕೃಷ್ಣನೆಂಬ ಸೂರ್ಯ ಮುಳುಗಿಬಿಟ್ಟರೆ, ಕಾಲಸರ್ಪ ಎಲ್ಲವನ್ನೂ ನುಂಗು ಹಾಕಿಬಿಡ್ತು. ಯಾದವರ ಕುಶಲ ಮತ್ತೇನು ಹೇಳಿ ನಾನು. ನೀರಿನಲ್ಲಿ ಬಿದ್ದಂತಹ ಚಂದ್ರನ ಬಿಂಬವನ್ನು ಯಾವ ರೀತಿಯಾಗಿ ಮೀನು ತಿಳಿಯಲಾರದು, ಅದರಂತೆ ಯಾದವರ ಮಧ್ಯದಲ್ಲೇ ಭಗವಂತ ಕೃಷ್ಣನಾಮದಿಂದ ಇದ್ದರೂ ಅವನನ್ನು ದೇವರು ಅಂತ ಯಾದವರು ತಿಳ್ಕೊಳ್ಳಿಲ್ಲ. ಆದರೂ ಯಾದವರಲ್ಲಿ ಕೃಷ್ಣ ಅಂದರೆ ಅವನು ಸಾಕ್ಷಾತ್ ಭಗವಂತ ಅನ್ನುವ ಕೃಷ್ಣನ ಮಹಿಮಾವನ್ನು ತಿಳ್ಕೊಂಡಂಥವರು ಕೆಲವರಿದ್ದರು. ಅಜಾಯಮಾನೋ ಬಹುಧಾ ವಿಜಾಯತೆ ಅಂತ ವೇದ ಹೇಳಿದಂತೆ ಜನನ ಮರಣಾದಿಗಳೇ ಇಲ್ಲದೆ ಇರತಕ್ಕಂತಹ ಭಗವಂತ ತನಗೆ ಜನನ ಉಂಟು ಅನ್ನುವ ರೀತಿಯಲ್ಲಿ ರಾಮಕೃಷ್ಣಾದಿ ರೂಪಗಳಿಂದ ತನ್ನನ್ನು ತಾನು ತೋರ್ಪಡಿಸಿಕೊಂಡಿದ್ದಾನೆ. ಭಯಕೃದ್ಭಯನಾಶನಃ, ಯಾರ ಹೆಸರನ್ನು ಉಚ್ಚಾರಣೆ ಮಾಡಿದರೆ ನಮಗೆ ಬಂದಂಥ ಭಯವು ಪರಿಹಾರ ಆಗುತ್ತೋ ಅಂಥವನು ತನಗೆ ಭಯವಿಲ್ಲದೇ ಇದ್ದರೂ ಕೂಡ ಭಯದ ನಾಟಕವನ್ನು ಮಾಡಿದ. ಮಾವನಾದ ಕಂಸನಿಗೆ ಹೆದರಿ ಮಧುರೆಯನ್ನು ಬಿಟ್ಟು ಗೋಕುಲಕ್ಕೆ ಪ್ರಯಾಣ ಮಾಡಿದ. ಇದನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಬಹಳ ಖೇದವಾಯಿತು. ಕೃಷ್ಣ ತನಗೆ ವಿಷವನ್ನು ಪಾನ ಮಾಡಿಸಲಿಕ್ಕೆ ಬಂದಂತಹ ಪೂತನಿಯ ಪ್ರಾಣವನ್ನು ನಾಶ ಮಾಡಿದ. ಆ ಪೂತನಿಯ ಶರೀರದಲ್ಲಿರ್ತಕ್ಕಂತಹ ಸುಜೀವಿ ಅವಳಿಗೆ ಸ್ವರ್ಗಲೋಕದ ಗತಿಯನ್ನು ಕೊಟ್ಟ ಊರ್ವಶಿಗೆ, ಅಲ್ಲಿದ್ದಂತಹ ತಾಟಕೆ ಅಂತಕ್ಕಂಥವಳಿಗೆ ತಮೋಲೋಕವನ್ನು ಕೊಟ್ಟ. ಇಂತಹ ಕೃಷ್ಣ ಅಂಬೆಗಾಲಿಡ್ತಾ ಅರ್ಜುನ ವೃಕ್ಷದ ರೂಪದಲ್ಲಿರ್ತಕ್ಕಂತಹ ಯಾವ ನಲಕೂಬರ ಮಣಿಗ್ರೀವರನ್ನು, ಕುಬೇರನ ಕಡೆಯ ನಲಕೂಬರ ಮಣಿಗ್ರೀವರನ್ನು ಉದ್ಧಾರ ಮಾಡಿದವನು, ಅವರಿಗೆ ವೃಕ್ಷಯೋನಿಯಿಂದ ಅವರನ್ನು ಉದ್ಧಾರ ಮಾಡಿದಂಥವ,
ಶುದ್ಧವಾದ ಯಮುನಾ ನದಿಯ ಮಧ್ಯದಲ್ಲಿ ಕಾಳಿಯನು ಬಂದು ತಾನು ವಾಸ ಮಾಡಿ ಆ ನೀರನ್ನೆಲ್ಲ ಕಲುಷಿತಗೊಳಿಸಿದಾಗ ತಾನು ಕಡಹದ ಮರವನ್ನು ಏರಿ ಯಮುನಾ ನದಿಯ ಮಡುವಿನಲ್ಲಿ ಧುಮುಕಿ ಏನು ಮಾಡಿದ, ಕಾಳಿಂಗನನ್ನು ಚೆನ್ನಾಗಿ ತುಳಿದು ಅವನ ಮೇಲೆ ನೃತ್ಯವನ್ನು ಮಾಡಿ ಅವನಿಗೆ ಅಭಯವನ್ನು ನೀಡಿ ಅಲ್ಲಿಂದ ನೀನು ನಿನ್ನ ಮೂಲ ಸ್ಥಾನವಾದ ರಮಣಕ ದ್ವೀಪಕ್ಕೆ ಹೊರಡಲೇಬೇಕು. ಈ ಯಮುನಾ ಜಲ ಪ್ರಾಣಿಗಳಿಗೆ, ಪಶುಗಳಿಗೆ, ಪಕ್ಷಿಗಳಿಗೆ, ಇದರ ಇಕ್ಕೆಲಗಳಲ್ಲಿರುವ ಗಿಡಮರಗಳಿಗೆ, ಇದರ ಆಸುಪಾಸಿನಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂತಹ ಋಷಿಮುನಿಗಳಿಗೆ ಮತ್ತು ಎಲ್ಲ ಪ್ರಜೆಗಳಿಗೆ ಇದು ಸ್ನಾನಕ್ಕೆ ಪಾನಕ್ಕೆ ಯೋಗ್ಯವಾಗಬೇಕು ಅಂತ ಅದನ್ನು ಆ ಕಾಳಿಯನನ್ನು ಅಲ್ಲಿಂದ ಕಳುಹಿಸಿಬಿಟ್ಟ. ಮತ್ತು ಗೋಪಾಲಕರೆಲ್ಲರೂ ವಾರ್ಷಿಕವಾಗಿ ಇಂದ್ರನನ್ನು ಉದ್ದೇಶಿಸಿ ಒಂದು ಪೂಜೆ ಮಾಡ್ತಾಯಿದ್ರು, ಇಂದ್ರೋತ್ಸವ. ಮಳೆ ಬೆಳೆ ಕಾಲಕ್ಕೆ ಮಳೆ ಬೆಳೆ ಆಗಲಿ ಅಂತ. ಅದನ್ನು ತಪ್ಪಿಸಿ ಇಂದ್ರನಿಗೆ ಯಾಕೆ ಪೂಜೆ ಮಾಡ್ತೀರಿ, ಇಂದ್ರನಿಗೆ ಅಹಂಕಾರ ಬಂದಿದೆ, ಆದ್ದರಿಂದ ಕೃಷ್ಣ ಹೇಳಿದ ಇಂದ್ರನಿಗೆ ಯಾಕೆ ಪೂಜೆ ಮಾಡಬೇಕು, ನಾವೆಲ್ಲ ಇವತ್ತು ವಾಸ ಮಾಡ್ತಾ ಇರೋದಲ್ಲಿ ನಂದಗೋಕುಲದಲ್ಲಿ ವಾಸ ಮಾಡ್ತಾ ಇದ್ದೇವೆ. ನಂದಗೋಕುಲದಲ್ಲಿ ವಾಸ ಮಾಡ್ತಾ ಇದ್ದೇವೆ. ಇಲ್ಲಿ ಇರುವಂತಹ ಗೋವರ್ಧನ ಬೆಟ್ಟ, ಈ ಗೋವರ್ಧನ ಪರ್ವತಕ್ಕೆ ನಿತ್ಯ ನಮ್ಮ ಹಸುಗಳು ಮೇಯಲಿಕ್ಕೆ ಹೋಗ್ತವೆ. ನಾವೆಲ್ಲ ಮೇಯಿಸ್ಲಿಕ್ಕೆ ಕರ್ಕೊಂಬರ್ತೇವೆ. ಆ ಪರ್ವತದ ಪರಿಸರದಲ್ಲಿ ಶುದ್ಧವಾದ ಜಲ ಸಿಗುತ್ತೆ, ಪರಿಶುದ್ಧವಾದಂಥ ನಮ್ಮ ಹಸುಗಳಿಗೆ ಮೇವು ಸಿಗುತ್ತೆ. ನಾವೆಲ್ಲ ಇಂತಹ ಪ್ರಶಾಂತವಾದ ಪರಿಸರ ಈ ಗೋವರ್ಧನದ ಆಸುಪಾಸಿನಲ್ಲಿದ್ದೇವೆ. ಅಂದಮೇಲೆ ಈ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡೋಣ ಎಂಬುದಾಗಿ ಹೇಳಿ ಕೃಷ್ಣ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಿಸುವ ಒಂದು ದೃಢವಾದ ನಿರ್ಧಾರವನ್ನು ಕೈಗೊಂಡು ತಾನೇ ಪರ್ವತದ ಒಳಗೆ ಒಂದು ರೂಪದಿಂದ ನಿಂತು ಮತ್ತೊಂದು ರೂಪದಿಂದ ಪೂಜೆ ಮಾಡುವವನೂ ಆದ. ಇಂತಹ ಸಂದರ್ಭದಲ್ಲಿ ಗೋಪಾಲಕರು ಇವರು ಕೊಡಬೇಕಾದಂತಹ ವಾರ್ಷಿಕವಾದ ಪೂಜೆಯನ್ನು ತನಗೆ ಮಾಡಲಿಲ್ಲ ಅಂತ ಹೇಳಿ ಧಾರಾಕಾರವಾದ ಮಳೆಯನ್ನು ಸುರಿಸಿ ಏನೋ ಇದು ಜಲಪ್ರಳಯವಾಗುವ ಹಾಗೆ ಮಾಡಿದ ಇಂದ್ರದೇವ. ಆಗ ಕೃಷ್ಣ ತಾನು 5 ವರ್ಷದ ಪುಟ್ಟ ಶಿಶುವಿನ ರೂಪದಲ್ಲಿದ್ದರೂ ಕೂಡ ತನ್ನ ಕೈಯ ಕಿರುಬೆರಳಿನ ಮೇಲೆ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಎಲ್ಲ ಗೋವುಗಳನ್ನು ಗೋಪಾಲಕರನ್ನು ರಕ್ಷಣೆ ಮಾಡಿದ. ಒಂದು ಸಂದರ್ಭದಲ್ಲಿ ಕಾಡಿನ ಮಧ್ಯದಲ್ಲಿ ರಾತ್ರಿ ವಾಸ ಮಾಡಿದ್ದಾರೆ ಎಲ್ಲ ಗೋಪಾಲಕರು, ಕೃಷ್ಣ ಬಲರಾಮರು ಎಲ್ಲರೂ ಇದ್ದಾರೆ. ಕಾಡ್ಗಿಚ್ಚು ಕಾಡನ್ನೇ ನುಂಗುತ್ತಾ ಇದೆ. ಎಲ್ರಿಗೂ ಎಚ್ಚರ ಆಯಿತು, ಗಾಬರಿ ಆಯಿತು. ಕೃಷ್ಣ ಏನಪ್ಪ ರಾತ್ರಿ ಇಲ್ಲೇ ಹಾಲ್ಟ್ ಮಾಡೋಣ ಅಂತ ಹಾಲ್ಟ್ ಮಾಡಿಸಿಬಿಟ್ಟು ನೋಡಿ ಎಂಥ ಕಷ್ಟದಲ್ಲಿ ಸಿಗಿ ಹಾಕ್ಕೊಂಡ್ವಿ. ಕೃಷ್ಣ ಹೇಳಿದ ನೀವೇನು ಯೋಚನೆ ಮಾಡಬೇಡಿ, ಎಲ್ಲರೂ ನಿಮ್ಮ ಇಷ್ಟವಾದ ದೇವರನ್ನು ಧ್ಯಾನ ಮಾಡಿರಿ, ಎಲ್ಲ ಕಣ್ಣು ಮುಚ್ಕೊಳ್ಳಿ, ದೇವರನ್ನು ಧ್ಯಾನ ಮಾಡಿ ಎಂದ. ಎಲ್ಲರೂ ಕಣ್ಣು ಮುಚ್ಚಿಕೊಂಡು ದೇವರನ್ನು ಧ್ಯಾನ ಮಾಡಿ ದೇವರೇ ನಮ್ಮನ್ನು ಕಾಪಾಡಪ್ಪ ಅಂತ ಧ್ಯಾನ ಮಾಡ್ತಿದ್ದಾರೆ. ಕೃಷ್ಣ ಆವಾಗ ತಾನು ಬಾಯಿ ತೆಗಿತಾನೆ. ಅಗ್ನಿದೇವರು ಅವನ ಬಾಯಿಯೊಳಗೆ ಪ್ರವೇಶ ಮಾಡಿಬಿಟ್ಟು ಪರಮಾತ್ಮನ ಮುಖದಿಂದ ಅಗ್ನಿಯು ಜನಿಸಿತು ಎಂಬುದಾಗಿ ಪುರುಷ ಸೂಕ್ತ ಹೇಳುತ್ತೆ. ಹಾಗಾಗಿ ನಾವು ಬೆಳಗಿನ ಹೊತ್ತಿನಲ್ಲಿ ನಮ್ಮ ಮನೆಯಿಂದ ನಾವು ನಮ್ಮ ಕೆಲಸ ಮಾಡುವ ಸ್ಥಳಕ್ಕೆ ಹೋಗಿರ್ತೇವೆ. ಆಫೀಸ್ ಆಗಿರ್ಬೋದು ಅಥವಾ ಶಾಲಾ ಕಾಲೇಜ್ ಆಗಿರ್ಬೋದು, ಎಲ್ಲಿ ಬೇಕೋ ಅಲ್ಲಿ ಹೋಗ್ತೇವೆ. ಕೆಲಸ ಮುಗಿತು, ಸಂಜೆ ಆಯಿತು ಅಂದರೆ ಎಲ್ಲರೂ ನಮ್ಮ ಯಾವ ಗೂಡಿಗೆ ಹೇಗೆ ಬರ್ತೇವೋ ಹಾಗೆ ಅಗ್ನಿದೇವರು ಭಗವಂತನ ಮುಖದಿಂದ ಹೊರಬಂದಂಥವರು ಅವರು ಮತ್ತೆ ಭಗವಂತನ ಮುಖವನ್ನೇ ಪ್ರವೇಶ ಮಾಡಿದರು. ಇಂತಹ ಕೃಷ್ಣ ದೇವರಲ್ಲದೆ ಹೋದರೆ ಸಾಮಾನ್ಯರಾದಂಥ ಒಬ್ಬ ಮನುಷ್ಯನಾಗಿದ್ದರೆ ಹೀಗೆಲ್ಲ ಅಗ್ನಿಯನ್ನು ಪಾನ ಮಾಡಲಿಕ್ಕಾಗತ್ತೇನ್ರಿ? ಒಂದು ದೇವರ ದೀಪ ಹಚ್ಚುವಾಗ ಗಮನ ಎಲ್ಲೋ ಹೋಯಿತು ಅಂದರೆ ಕಡ್ಡಿ ಪೂರ್ತಿ ಸುಡ್ತಾ ಬಂದು ನಮ್ಮ ಬೆರಳಿಗೆ ಒಂದು ಚುರುಕನ್ನು ಮುಟ್ಟಿಸ್ತದೆ. ಅಂಥದ್ದು ಒದ್ದಾಡ್ತೀವಿ. ಇದು ಕೃಷ್ಣ ಸಾಮಾನ್ಯ ಮನುಷ್ಯ ಅಲ್ಲ, ಅವನು ದೇವರು ಅನ್ನೋದು ಮನದಟ್ಟು ಹೆಜ್ಜೆಗೂ ಭಗವಂತ ಮಾಡಿಕೊಟ್ಟರೂ ಮನದಟ್ಟು ಮಾಡಿಕೊಳ್ಳಿಕ್ಕೆ ಆಗದ ಪರಿಸ್ಥಿತಿ ಆ ಸಂದರ್ಭದಲ್ಲಿ. ರಾತ್ರಿಯ ಸಂದರ್ಭದಲ್ಲಿ ಗೋಪಿಯರೊಡನೆ ರಾಸಕ್ರೀಡೆಯನ್ನು ಮಾಡಿದ. ಇನ್ನು ಕೃಷ್ಣ ಮಧುರೆಗೆ ಬಂದು ಕಂಸನನ್ನು ಸಂಹಾರ ಮಾಡಿ ತಂದೆ ತಾಯಿಗಳನ್ನು ಬಂಧನದಿಂದ ಬಿಡಿಸಿ ಅವರಿಗೆ ನಮಸ್ಕಾರ ಮಾಡಿ, ನಾನು ನಿಮಗೆ ಮಗ ಅಂತಂದರೆ ಅಪ್ಪ ಅಮ್ಮ ಕಷ್ಟದಲ್ಲಿದ್ದಾಗ ಅವರನ್ನು ಕಷ್ಟದಿಂದ ಪಾರು ಮಾಡಬೇಕು, ನಾನಂಥ ನನ್ನ ಮಗನ ಕೃತ್ಯವನ್ನು ನಾನು ಮಾಡಲಿಕ್ಕಾಗಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ತಂದೆ ತಾಯಂದಿರ ಮುಂದೆ ಮಕ್ಕಳು ಹೇಗಿರಬೇಕು ಅನ್ನೋದನ್ನು ಕೃಷ್ಣ ತೋರಿಸಿಕೊಟ್ಟ. ಕಂಸನನ್ನು ಸಂಹಾರ ಮಾಡಿ ಕಂಸನ ತಂದೆಯ ಉಗ್ರಸೇನನನ್ನು ಸಿಂಹಾಸನದ ಮೇಲೆ ಕೂಡಿಸಿ ತಾನು ಕೆಳಗೆ ನಿಂತು ಪರಾಕ್ ಹಾಕಿದ್ದಾನ್ರಿ.
14 ಲೋಕಗಳ ಒಡೆಯನಾದಂತಹ ದೇವ ತಾನು ಒಬ್ಬ ಸಾಮಾನ್ಯ ಒಬ್ಬ ಜೀವನನ್ನು ಸಿಂಹಾಸನದ ಮೇಲೆ ಕೂಡಿಸಿ ಕೆಳಗೆ ನಿಂತುಕೊಂಡು ಪರಾಕ್ ಹಾಕಿದ್ದಾನೆ. ಇಂತಹ ಕೃಷ್ಣ ಶತ್ರುಗಳ ಭಯದಿಂದಲೋ ಎಂಬಂತೆ ಸಮುದ್ರದ ಮಧ್ಯದಲ್ಲಿ ಒಂದು ನಗರವನ್ನು ನಿರ್ಮಾಣ ಮಾಡಿದ. ಆ ನಗರಕ್ಕೆ ದ್ವಾರಕಾ ಅಂತ ಹೆಸರು. ತುಂಬಿದ ಸಭೆಯಲ್ಲಿ ಕೃಷ್ಣ ನನ್ನನ್ನು ಕರೆದು ಉದ್ಧವ ಹೇಳ್ತಾ ಇದ್ದಾನೆ, ನನ್ನನ್ನು ಕರೆದು ನೀತಿ ಕೇಳಿದ. ಇವೆಲ್ಲವೂ ಭಗವಂತನ ಮೋಹಕವೇ ವಿದುರರೇ. ಇನ್ನು ಹೇಗೆ ಕ್ಷತ್ರಿಯರ ರುಕ್ಮಿಣೀ ದೇವಿಯ ಒಂದು ಸ್ವಯಂವರ, ವಾಸ್ತವಿಕವಾಗಿ ರುಕ್ಮಿಣೀ ದೇವಿಗೆ ಸ್ವಯಂವರ ಮಾಡಿದ್ದೇ ತಪ್ಪು ಭೀಷ್ಮಕ ರಾಜ. ಆದರೂ ಆ ಸ್ವಯಂವರಕ್ಕೆ ಏರ್ಪಾಟು ಮಾಡಿಬಿಟ್ಟಿದ್ದಾನೆ. ಮಗನ ಮಾತಿಗೆ ಸಿಕ್ಕಿಬಿದ್ದು ಭೀಷ್ಮಕ ರಾಜ. ಈ ಸಂದರ್ಭದಲ್ಲಿ ಯಾರೆಲ್ಲ ಸ್ವಯಂವರಕ್ಕೆ ಆಹ್ವಾನಿತರಾಗಿ ಬಂದಿದ್ರಂತಹ ಜರಾಸಂಧಾದಿಗಳನ್ನೆಲ್ಲ ಮೀರಿ ಆ ಶತ್ರುಗಳ ಮಧ್ಯದಿಂದ ರುಕ್ಮಿಣಿಯನ್ನು ಅಪಹಾರ ಮಾಡಿಕೊಂಡು ಬಂದು ಮೂಲ ಮಾಧವ ಅಂತ ದ್ವಾರಕೆಯಲ್ಲಿ ಒಂದು ಪ್ರದೇಶ ಉಂಟು, ಅಲ್ಲಿ ರುಕ್ಮಿಣಿಯನ್ನು ವಿವಾಹವಾಗಿದ್ದಾನೆ. ಹೀಗೆ ಸ್ವಾಮಿಯ ವಿಶೇಷವಾದ ಮಹಿಮೆ ಅದು ಒಂದಲ್ಲ ಎರಡಲ್ಲ. ಇನ್ನು 7 ಗೂಳಿಗಳನ್ನು ಒಟ್ಟಿಗೆ ಕಟ್ಟಹಾಕಿ ನಗ್ನಜಿತ ರಾಜ ಅವನದ್ದೊಂದು ಪಂಥ ಇತ್ತು. ನನ್ನ ಕುಮಾರಿ ರಾಜಕುಮಾರಿಯಾದ ನೀಲಾದೇವಿಯನ್ನು ಯಾರಿಗೆ ಮದುವೆ ಮಾಡಿಕೊಡ್ತೇನೆ ಅಂದರೆ ನನ್ನ ಹತ್ರ 7 ಗೂಳಿಗಳಿವೆ. ಗೂಳಿಗಳನ್ನು ಏನು ಮಾಡಬೇಕು ಅಂದರೆ ಏಕಕಾಲಕ್ಕೆ ಕಟ್ಟಿ ಹಾಕಬೇಕು, ಅಂಥವರಿಗೆ ನನ್ನ ಮಗಳನ್ನು ಕೊಡ್ತೀನಿ ಅಂತ. ಆ ಪ್ರಕಾರವಾಗಿ 7 ಗೂಳಿಗಳನ್ನು ಏಕಕಾಲಕ್ಕೆ ಕಟ್ಟಿ ಹಾಕಿ ರಾಜಕುಮಾರಿಯಾದ ಯಾವ ನೀಲಾದೇವಿಯನ್ನು ವರಿಸಿದ್ದು. ಹೀಗೆ ಕೃಷ್ಣನ ಅನೇಕವಾದ ಮಹಿಮೆಗಳನ್ನು ಉದ್ಧವರು ಹೇಳ್ತಾ ಇದ್ದದ್ದನ್ನು ವಿದುರರು ಕೇಳ್ತಾ ಇದ್ದಾರೆ. ಕೃಷ್ಣನು ಮಾಡಿದಂತಹ ಅನೇಕ ಉಪದೇಶಗಳನ್ನು ಕೇಳಬೇಕು ಅಂತ ಇಷ್ಟಪಟ್ಟಿದ್ದಾರೆ ಉದ್ಧವರು. ವಿದುರನಿಗೆ ಉಪದೇಶ ಮಾಡು ಅಂತ ಹೇಳಿ ಮೈತ್ರೇಯರಿಗೆ ಅಪ್ಪಣೆ ಮಾಡಿದ್ದಾರಂತೆ. ಇಷ್ಟು ತಿಳಿಸಿ ಉದ್ಧವರು ತಾವು ಮುಂದೆ ಬದರಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಆ ರಾತ್ರಿ ಅನ್ನೋದು ನದಿ ಯಮುನೆಯ ತೀರದಲ್ಲಿ ಒಂದು ಕ್ಷಣದಂತೆ ಕಳೆದು ಹೋಗಿದೆ. ಇಂತಹ ವಿದುರರು ತೀರ್ಥಯಾತ್ರೆಯನ್ನು ಮಾಡ್ತಾ ಮುಂದೆ ಗಂಗಾದ್ವಾರಕ್ಕೆ ಬಂದಿದ್ದಾರೆ. ಗಂಗಾದ್ವಾರ ಅಂದರೆ ಹರಿದ್ವಾರ. ಅಲ್ಲಿ ಮೈತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತ ಯಾವುದೇ ಕರ್ಮಾಧೀನನಾಗಿ ಅವನು ಹುಟ್ಟೋದಿಲ್ಲ, ಅವನಿಗೆ ಹುಟ್ಟು ಸಾವು ಅನ್ನೋದು ಇಲ್ಲೇ ಇಲ್ಲ. ಯಾವುದೇ ಹುಟ್ಟು ಸಾವುಗಳು ಇಲ್ಲದೇ ಇದ್ದರೂ ಕೂಡ ಭಗವಂತ ಭಕ್ತರನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ತಾನು ತನ್ನ ಅವತಾರವನ್ನು ತಾಳ್ತಾ ಇದ್ದಾನೆ. ಯದುಕುಲದಲ್ಲಿ ಅವತಾರ ಮಾಡಿದ್ದಾನೆ. ಇಂತಹ ಪರಮಾತ್ಮನ ಮಹಿಮೆಯನ್ನು ನಮಗೆ ತಾವು ತಿಳಿಸಿಕೊಡಬೇಕು. ಹೇಗೆ ಅಂದರೆ ಹೂವಿಗೆ ನೋವಾಗದಂತೆ ಹೂವಿನಲ್ಲಿರುವ ರಸವನ್ನು ಹೇಗೆ ದುಂಬಿಯು ಹೀರಿಕೊಳ್ಳುತ್ತೋ ಹಾಗೆ ಎಲ್ಲ ಪುರಾಣಗಳಲ್ಲಿರುವ ಭಗವಂತನ ಮಹಿಮೆಯ ಸಾರವನ್ನು ತೆಗೆದು ನಮಗೆ ಉಪದೇಶ ಮಾಡಬೇಕು ಅಂತ ಮೈತ್ರೇಯರ ಹತ್ರ ವಿದುರರು ಕೇಳಿಕೊಳ್ತಾ ಇದ್ದಾರೆ. ಮೈತ್ರೇಯರು ವಿದುರರಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ವಿದುರ, ದಿಕ್ಪಾಲಕನಾದಂಥವನು, ಲೋಕ ನಿಯಾಮಕನೂ ಆದಂಥವನು, ದಕ್ಷಿಣ ದಿಕ್ಕಿನ ದೇವತೆ ಯಮ, ಆ ಯಮಧರ್ಮನೇ ನಿನ್ನ ರೂಪದಿಂದ ಅವತಾರ ಮಾಡಿದ್ದಾನೆ ಅಂತ ನಾನು ತಿಳಿತೇನೆ. ನಿನ್ನಂತಹ ವ್ಯಕ್ತಿಯಿಂದಾಗಿ ಪೂರ್ವವಂಶ ಸಜ್ಜನರಿಂದ ಸೇವಿಸಲಿಕ್ಕೆ ಯೋಗ್ಯವಾದಂಥದ್ದಾಯಿತು. ನೀನು ವಿಷಯ ತಿಳಿದಿದ್ದರೂ ಕೂಡ ಭಗವಂತನ ಕೀರ್ತಿಯನ್ನು ಎಲ್ಲ ಕಡೆ ಹರಡಬೇಕು ಅನ್ನೋ ಉದ್ದೇಶದಿಂದ ಪ್ರಶ್ನೆ ಕೇಳಿದ್ದೆ. ನಿನ್ನ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ ಅಂತ ಮೈತ್ರೇಯರು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ಭಗವಂತ ಪ್ರಳಯ ಕಾಲದಲ್ಲಿ ತನ್ನ ಎಲ್ಲ ಶಕ್ತಿಗಳನ್ನು ಹುದುಗಿಸಿಕೊಂಡು ಅಡಗಿಸಿಕೊಂಡು ಒಬ್ಬನೇ ಮಲ್ಕೊಂಡಿರ್ತಾನೆ. ರಮಾದೇವಿಯಿಂದ ಪ್ರಾರ್ಥಿತನಾಗಿ ಸೃಷ್ಟಿಗೋಸ್ಕರವಾಗಿ ರಮಾದೇವಿಯ ಜೊತೆಗೆ ವಿಹಾರ ಮಾಡ್ತಾನೆ. ಆನಂತರದಲ್ಲಿ ಪ್ರಕೃತಿಯ ಒಳಗೆ ಪ್ರವೇಶ ಮಾಡಿ ಪ್ರಕೃತಿಯನ್ನು ವಿಕಾರಗೊಳಿಸ್ತಾನೆ. ಸತ್ವ, ರಜಸ್ಸು, ತಮಸ್ಸು ಅಂತಕ್ಕಂಥದ್ದು 3 ಗುಣ.
ಆ ವಿಕಾರಗೊಂಡ ಪ್ರಕೃತಿಯಿಂದಾಗಿ 3 ಗುಣಗಳು ಹುಟ್ಟುತ್ತವೆ. ಆ 3 ಗುಣಗಳಿಂದ ಮಹತ್ತತ್ವದ ಸೃಷ್ಟಿ. ಇದು ಮೊದಲನೇ ಪ್ರಾಕೃತ ಸೃಷ್ಟಿ. ಆಮೇಲೆ ಮಹತ್ತತ್ವದ ಸೃಷ್ಟಿ ಆದಮೇಲೆ ನಂತರ ಅಹಂಕಾರ ತತ್ವದ ಸೃಷ್ಟಿ, ಆಮೇಲೆ ಪಂಚಭೂತಗಳ ಸೃಷ್ಟಿ, 4ನೇದ್ದು ಇಂದ್ರಿಯ ಸೃಷ್ಟಿ, 5ನೇದ್ದು ವೈಕಾರಿಕ ದೇವತೆಗಳ ಸೃಷ್ಟಿ, 6ನೇದ್ದು ಅವಿದ್ಯಾ ಸೃಷ್ಟಿ. ಅವಿದ್ಯೆಯಲ್ಲಿ ತಮಸ್ಸು ಅಂದರೆ ಕತ್ತಲು, ಮೋಹ ಅಂದರೆ ವಿಪರೀತವಾದ ಜ್ಞಾನ, ಮಹಾಮೋಹ ಅಂದರೆ ಆಗ್ರಹಪೂರ್ವಕ ವಿಪರೀತ ಜ್ಞಾನ. ನಾನು ತಿಳ್ಕೊಂಡದ್ದು ತಪ್ಪು ಅಂತ ನೀವು ಹೇಳ್ತಿರೋದು ತಪ್ಪು ಅಂದ್ರೂ ಇಲ್ಲ, ನಾನು ತಿಳ್ಕೊಂಡಿದ್ದೆ ಸರಿ ಅಂತಕ್ಕಂತಹ ಒಂದು ದುರಾಗ್ರಹ ಪೀಡಿತವಾದ ಪೂರ್ವಾಗ್ರಹ ಪೀಡಿತವಾದಂತಹ ಜ್ಞಾನ ಮಹಾಮೋಹ. ತಾಮಿಸ್ರ ಅಂದರೆ ಕೋಪ, ಅಂಧತಾಮಿಸ್ರ ಅಂದರೆ ವರ್ಣ. ಹೀಗೆ 5 ವಿಧವಾದಂತಹ ಪ್ರಭೇದಗಳಿದ್ದಾವೆ ಅವಿದ್ಯೆಯಲ್ಲಿ. ಇಂತಹ ಅವಿದ್ಯೆಯ ಸೃಷ್ಟಿ. ಹೀಗೆ 6ನೇದ್ದು ಅವಿದ್ಯಾ ಸೃಷ್ಟಿ. ಹೀಗೆ 6 ವಿಧವಾದ ಸೃಷ್ಟಿಯನ್ನು ಭಗವಂತ ಮಾಡಿದ. ಇದನ್ನು ಪ್ರಕೃತಿಯ ವಿಕಾರ, ಆದ್ದರಿಂದ ಇದು ವೈಕೃತ ಸೃಷ್ಟಿ ಅಥವಾ ವಿಕೃತ ಸೃಷ್ಟಿ ಎಂಬುದಾಗಿ ಕರೀತಾರೆ. ಈ ವೈಕೃತ ಸೃಷ್ಟಿ ಇದೆಯಲ್ಲ, ಇದು ಹಿಂದೆ ಹೇಳಿದಂತೆ 6 ವಿಧ. ನಂತರದಲ್ಲಿ ಸಸ್ಯಗಳ ಸೃಷ್ಟಿ, ವನಸ್ಪತಿಗಳು ಅಂದರೆ ಹೂ ಬಿಡದೆ ಕೇವಲ ಹಣ್ಣು ಮಾತ್ರ ಕಾಣಿಸ್ತಕ್ಕಂಥದ್ದು ವನಸ್ಪತಿಗಳು ಅಂದರೆ ಹಲಸಿನ ಮರ, ಹೂವಿಲ್ಲ ಬರೀ ಹಣ್ಣು. ಔಷಧಿ, ಒಮ್ಮೆ ಫಲವನ್ನು ಕೊಟ್ಟು ಸಾಯುವಂಥ ಭತ್ತಾರಾಗಿ ಮುಂತಾದವುಗಳು ಔಷಧಿ ಅಂತ ಕರೆಸಿಕೊಳ್ತವೆ. ವಿರುತ್ ಅಂದರೆ ನೆಲದ ಮೇಲೆ ಸ್ಪ್ರೆಡ್ ಆಗುವಂತಹ ಸಸ್ಯಗಳು. ಲತಾ ಅಂದರೆ ಬಳ್ಳಿಗಳು. ತ್ವಕ್ಸಾರ, ಗಟ್ಟಿ ತೊಗಟೆ ಇರುವ ಬಿದಿರು ಮೊದಲಾದಂಥವು. ದ್ವಿಶಫ ಮತ್ತು ದ್ರುಮ ಅಂದರೆ ತೆಂಗು, ಮಾವು ಮುಂತಾದ ಮರಗಳು. ದ್ವಿಶಫ 2 ಶಫ ಅಂದರೆ ಗೊರಸಿನ ಗೋವು, ಎಮ್ಮೆ ಮುಂತ. ಏಕಶಫ ಒಂದೇ ಗೊರಸಿನ ಕತ್ತೆ, ಕುದುರೆ ಮುಂತಾದವುಗಳು. ಪಂಚನಖ 5 ಉಗುರಿನ ಕಪಿ, ಸಿಂಹ ಮೊದಲಾದವು. ಆನಂತರದಲ್ಲಿ ಪಕ್ಷಿಗಳು, ಹಂಸ, ನವಿಲು ಮುಂತಾದವುಗಳು. ಆಮೇಲೆ ಮನುಷ್ಯ ಸೃಷ್ಟಿ, ಕಡೆಗೆ ದೇವಸೃಷ್ಟಿ. ಆ ದೇವಸೃಷ್ಟಿಯಲ್ಲೂ ಕೂಡ 8 ವಿಧ ಇದೆ. ವಿಭುಧರು, ದೇವತಾ ಸೃಷ್ಟಿಯಲ್ಲಿ ದೇವತೆಗಳು, ಅಸುರರು, ಪಿತೃಗಳು, ಸಿದ್ಧರು, ಗಂಧರ್ವರು, ಅಪ್ಸರ ಸ್ತ್ರೀಯರು, ಯಕ್ಷರು, ರಾಕ್ಷಸರು, ಕಿನ್ನರರು, ಚಾರಣರು ಅಂತ ಹೀಗೆ ವಿಭಾಗ. ಬ್ರಹ್ಮದೇವರು ಹೀಗೆ ತತ್ವಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿ ಆನಂತರದಲ್ಲಿ ಸನಕಾದಿ ಯೋಗಿಗಳನ್ನು ಸೃಷ್ಟಿ ಮಾಡಿದರು. ಸನಕಾದಿಗಳಿಗೆ ಸೃಷ್ಟಿಯನ್ನು ಮುಂದುವರಿಸಲಿಕ್ಕೆ ಹೇಳಿದಾಗ ಅವರು ಯೋಗ ಮಾರ್ಗದಲ್ಲಿ ಆಸಕ್ತಿ ಇತ್ತು, ಅವರಿಗೆ ಸೃಷ್ಟಿ ಮಾಡಲಿಕ್ಕೆ ಒಪ್ಪಲಿಲ್ಲ. ಆಗ ಬ್ರಹ್ಮದೇವರಿಗೆ ಕೋಪ ಬಂತಂತೆ. ಕೋಪವನ್ನು ತಡಿಬೇಕು ಅನ್ನೋಷ್ಟರೊಳಗೆ ಅವರ ಹುಬ್ಬುಗಳ ಮಧ್ಯದಿಂದ ಕೋಪವೇ ಒಂದು ಆಕಾರವನ್ನು ತಾಳಿ ಬಂತು. ಅಂದರೆ ಹುಬ್ಬುಗಳ ಮಧ್ಯದಿಂದ ರುದ್ರದೇವರು ಹುಟ್ಟುತ್ತಾ ಇದ್ದಾರೆ. ಅವರು ಹುಟ್ಟುವಾಗಲೇ ನನಗೇನು ಹೆಸರು, ನನಗೆ ಇರೋದಕ್ಕೆ ಜಾಗ ಎಲ್ಲಿ ಕೊಡ್ತೀರಿ ಅಂತ ಹೀಗೆ ಕೇಳ್ತಾ ಅಳತಾ ಹುಟ್ಟಿದ್ರಂತ. ಆದ್ದರಿಂದ ಮಕ್ಕಳಂತೆ ಅಳತಾ ಇದ್ದದ್ದರಿಂದ ಅವರಿಗೆ ರುದ್ರ ಅನ್ನುವ ಹೆಸರು ಬಂತು. ಬ್ರಹ್ಮದೇವರು ಮುಂದೆ ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಅಂಗಿರಸು, ಭೃಗು, ದಕ್ಷ ಎಂಬ 9 ಪ್ರಜಾಪತಿಗಳನ್ನು ಮತ್ತು ತಮ್ಮ ಅಂಗಗಳಿಂದ ನಾರದರ ಸೃಷ್ಟಿಯನ್ನು ಕೂಡ ಮಾಡಿದ್ದಾರೆ. ಹೀಗೆ ಎಷ್ಟು ತರಹದ ಸೃಷ್ಟಿಯನ್ನು ಮಾಡಿದರೂ ಕೂಡ ಸೃಷ್ಟಿ ಕಾರ್ಯ ಮುಂದುವರಿಯದೇ ಇದ್ದಾಗ ಬ್ರಹ್ಮದೇವರು ಆಲೋಚನೆ ಮಾಡ್ತಾ ಇದ್ದರು. ಈ ಬ್ರಹ್ಮದೇವರು ಮತ್ತು ಸರಸ್ವತಿ ದೇಹಗಳಿಂದ ಸ್ವಯಂಭುವ ಮತ್ತು ಶತರೂಪ ಅನ್ನುವಂತಹ 2 ವ್ಯಕ್ತಿಗಳು ಜನಿಸಿದ್ದಾರಂತೆ. ಅವರು ಬ್ರಹ್ಮದೇವರ ಆದೇಶಾನುಸಾರವಾಗಿ ದಾಂಪತ್ಯ ಧರ್ಮದಿಂದ ಸೃಷ್ಟಿಯನ್ನು ಮುಂದುವರಿಸೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಸ್ವಯಂಭುವ ಮನುಗಳು ತಾವು ಸೃಷ್ಟಿ ಮಾಡಿದಂತಹ ಯಾವ ಪ್ರಜೆಗಳನ್ನು ನಿಲ್ಲಿಸೋದಕ್ಕೋಸ್ಕರವಾಗಿ ಸಮುದ್ರದಲ್ಲಿ ಮುಳುಗಿದಂಥ ಭೂಮಿಯನ್ನು ಮೇಲೆತ್ತೋದಕ್ಕೋಸ್ಕರವಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಹೀಗೆ ಬ್ರಹ್ಮದೇವರು ಪರಮಾತ್ಮನ ಪ್ರಾರ್ಥನೆ ಮಾಡ್ಕೋತಾ ಇದ್ದ ಹಾಗೆ ಬ್ರಹ್ಮದೇವರ ಮೂಗಿನಿಂದ ಹೆಬ್ಬೆಟ್ಟು ಗಾತ್ರದಷ್ಟು ಆಕಾರದ ವರಾಹ ರೂಪದಿಂದ ಭಗವಂತ ಅವತಾರ ಮಾಡ್ತಾನೆ. ಹೆಬ್ಬೆಟ್ಟು ಗಾತ್ರದಷ್ಟು ಅವತರಿಸಿದ ಭಗವಂತ ಕ್ಷಣ ಮಾತ್ರದಲ್ಲಿ ಆನೆಯ ಗಾತ್ರದಲ್ಲಿ ಬೆಳೆದ.
ಬೆಟ್ಟದಷ್ಟು ದೊಡ್ಡ ರೂಪವನ್ನು ಸ್ವೀಕಾರ ಮಾಡಿದ ಬಾಲವನ್ನು ಮ್ಯಾಲಕ್ಕೆ ಎತ್ತಿ ಮುಖವನ್ನು ತಗ್ಗಿಸ್ಕೊಂಡು ಗರ್ಜನೆ ಮಾಡ್ತಾ ಮಾಡ್ತಾ ಸಮುದ್ರದ ನೀರಲ್ಲಿ ಹೊಕ್ಕೇ ಬಿಟ್ಟನಂತೆ. ಇಂತಹ ವರಾಹ ರೂಪವನ್ನು ದೇವಾದಿ ದೇವತೆಗಳು ಪ್ರಾರ್ಥನೆ ಮಾಡ್ತಾನೇ ಇದ್ದಾರೆ. ಹೀಗೆ ತನ್ನ ಭಾರಕ್ಕೆ ತಾನೇನೇ ಮುಳುಗಿದಂಥದ್ದು ಭೂಮಿ. ಅಂಥ ಭೂಮಿಯನ್ನು ಈ ಆದಿವರಾಹ ರೂಪದಿಂದ ಪರಮಾತ್ಮ ತನ್ನ ಕೋರೆ ಹಲ್ಲುಗಳ ಮೇಲೆ ಎತ್ತಿಕೊಂಡು ಬರ್ತಾ ಇದ್ದಾಗ ಆದಿಹಿರಣ್ಯಾಕ್ಷ ಅಂತಕ್ಕಂತಹ ದೈತ್ಯ ಅಟ್ಟಿಸ್ಕೊಂಡು ಬಂದ. ಆಗ ಭಗವಂತ ಆ ಭೂಮಿಯನ್ನು ನೀರ ಮೇಲೆ ನಿಲ್ಲಿಸಿ ಆ ಆದಿಹಿರಣ್ಯಾಕ್ಷನೆಂಬ ದೈತ್ಯನ ಜೊತೆಗೆ ಯುದ್ಧವನ್ನು ಮಾಡಿದಂತೆ. ತನ್ನ ಕೋರೆ ಹಲ್ಲುಗಳಿಂದ ಆ ದೈತ್ಯನನ್ನು ಸೀಳಿ ಮೇಲಕ್ಕೆ ಬಂದಂತೆ ನೀರಿನಿಂದ ಮೇಲೆ. ಆಗ ಬ್ರಹ್ಮಾದಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಇದು ಆದಿವರಾಹ ರೂಪದಿಂದ ಆದಿಹಿರಣ್ಯಾಕ್ಷನ ಸಂಹಾರ ಆಯಿತು. ಇನ್ನೊಂದು ಬಾರಿ ಕಶ್ಯಪರಿಂದ ದಿತಿದೇವಿಯಲ್ಲಿ ಜನಿಸಿದಂಥವನು ಹಿರಣ್ಯಾಕ್ಷ ಅಂತ. ಆ ದಿತಿಪುತ್ರನಾದ ಹಿರಣ್ಯಾಕ್ಷನು ಎರಡನೇ ಸಲ ಭೂಮಿಯನ್ನು ಸಮುದ್ರದಲ್ಲಿ ಮುಳುಗಿಸಿದ್ದಾನೆ. ಮೊದಲನೇ ಬಾರಿ ತಾನಾಗಿ ಮುಳುಗಿದ್ದು ಭೂಮಿ, ಎರಡನೇ ಬಾರಿ ಅವನು ಮುಳುಗಿಸಿದ. ಆಗ ಪರಮಾತ್ಮ ವರಾಹ ರೂಪವನ್ನು ತಾಳಿ ಆ ಹಿರಣ್ಯಾಕ್ಷನನ್ನು ಕೊಂದಿರ್ತಕ್ಕಂತಹ ಕಥಾ ಹೀಗಿದೆ. ಒಮ್ಮೆ ಕಶ್ಯಪರ ಮಡದಿಯಾದ ದಿತಿದೇವಿ ತನಗೆ ಸಂತಾನ ಬೇಕು ಅಂತ ಕಶ್ಯಪರಲ್ಲಿ ಸಂಧ್ಯಾಕಾಲದಲ್ಲಿ ಬಲಾತ್ಕಾರ ಮಾಡಿದ್ದಾಳೆ. ತುಂಬ ಬೇಡಿಕೊಂಡಿದ್ದಾಳೆ. ಕಶ್ಯಪರಂದರು, ಈ ಸಂಧ್ಯಾಕಾಲದಲ್ಲಿ ಮಹಾದೇವರು ಎಲ್ಲ ಕಡೆಯಲ್ಲೂ ಕೂಡ ಸಂಚಾರ ಮಾಡ್ತಾ ಇರ್ತಾರೆ. ಈಗ ನಾವು ಏಕಾಂತದಲ್ಲಿರುವ ಕಾಲ ಅಲ್ಲ ಇದು, ಭಗವಂತನನ್ನು ಧ್ಯಾನಿಸುವ ಕಾಲ. ಒಂದು ಮುಹೂರ್ತ ಕಾಯಬೇಕು ಅಂತ ಹೇಳಿದು ಮಾಡಿದ್ದನ್ನು ಅನುಭವಿಸು ಅನ್ನುವ ಭಾವನೆಯಿಂದ ಕಶ್ಯಪ ಬ್ರಹ್ಮರು ದ್ವಿತೀಯಲ್ಲಿ ಗರ್ಭಾಧಾನವನ್ನು ಮಾಡಿ ನಂತರ ಸ್ನಾನ ಮಾಡಿ ತಾವು ಶುದ್ಧರಾಗಿ ಯಾವ ತಮ್ಮ ಅನುಷ್ಠಾನವನ್ನು ಮಾಡ್ತಾ ಕೂತಿದ್ದಾರಂತೆ. ದಿತಿದೇವಿಗೆ ಈಗ ಅನ್ನಿಸ್ತಯೋ ನಾನು ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ. ಅಪರಾಧಕ್ಕೆ ಪಶ್ಚಾತ್ತಾಪ ಪಟ್ಟುಕೊಂಡು ತನ್ನ ಗರ್ಭರಕ್ಷಣೆಗೋಸ್ಕರವಾಗಿ ಪತಿಯಾದ ಕಶ್ಯಪರನ್ನು ಪ್ರಾರ್ಥಿಸಿಕೊಂಡಿದ್ದಾಳೆ. ಕಶ್ಯಪರಂತ ಇದ್ದಾರೆ, ಒಂದು ಕಾಲದ ದೋಷ. ಈ ಕಾಲದಲ್ಲಿ ಮಹಾರುದ್ರದೇವರು ಪ್ರದೋಷ ಕಾಲದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ನಾವು ದೇವರ ಧ್ಯಾನವನ್ನು ಬಿಟ್ಟು ಬೇರೇನು ಕೆಲಸವನ್ನು ಮಾಡಬಾರ್ದು. ಇದು ಒಂದು. ಎರಡನೆಯದ್ದೇನಪ್ಪ ಅಂದರೆ, ನೀನು ಮನಸ್ಸನ್ನು ನಿಗ್ರಹಿಸದೆ ತುಂಬ ನನ್ನನ್ನು ಫೋರ್ಸ್ ಮಾಡಿದೆ, ತನ್ನನ್ನು ಈ ಕಾಲದಲ್ಲೇ ನನ್ನ ಅಂಗಸಂಗವನ್ನು ವಹಿಸಿದೆ. ಎರಡನೇದ್ದು. ಮೂರನೇದ್ದೇನಪ್ಪ ಅಂದರೆ, ಗಂಡನ ಮಾತನ್ನು ಮೀರಿದೆ. ಆ ನಂತರದಲ್ಲಿ ಇನ್ನು ನಾಲ್ಕನೇದ್ದೇನಪ್ಪ ಅಂದರೆ, ದೇವತೆಗಳಿಗೆ ಅಪಚಾರ ಮಾಡಿದ್ದೆ. ರುದ್ರದೇವರ ಕಾಲ ರುದ್ರದೇವರಿಗೆ ಅಪಚಾರ ಮಾಡಿದೆ. ಹೀಗಾಗಿ 4 ದೋಷಗಳಿಂದ ಕೂಡಿದವಳಾಗಿದ್ದಿ ನೀನು. ನಿನ್ನಿಂದ ಅಧಮರಾದಂತಹ ಪ್ರಚಂಡರಾದ 2 ಮಕ್ಕಳು ಹುಟ್ಟುತ್ತಾರೆ. ನಿನ್ನ ಮನಸ್ಸು ಆದಷ್ಟು ಬೇಗ ಸರಿಪಡಿಸ್ಕೊಂಡೆ. ಆದ್ದರಿಂದ ನಿನಗೊಬ್ಬ ಮೊಮ್ಮಗ ವಿಷ್ಣು ಭಕ್ತರಾದಂಥವರು ಜನಿಸ್ತಾನೆ. ಲೋಕಕಂಟಕರಾದ ಮಕ್ಕಳು ನಿನಗೆ ಜನಿಸಿದರೂ ಕೂಡ ಅವರನ್ನು ಭಗವಂತನೇ ಸಂಹಾರ ಮಾಡ್ತಾನೆ ಅಂತ ಹೇಳಿದರು. ದಿತಿ ಅಂತಾಳೆ, ತುಂಬ ಪಶ್ಚಾತ್ತಾಪ ಪಟ್ಕೊಂಡಂದಳು ಕಡೆಗೆ, ನನ್ನ ಮಕ್ಕಳು ಭಗವಂತನಿಂದಲೇ ಸಂಹೃತರಾಗಲಿ, ಆದರೆ ಕುಪಿತರಾದ ಬ್ರಾಹ್ಮಣರ ಶಾಪದಿಂದ ನನ್ನ ಮಕ್ಕಳು ಸಾಯೋದು ಬೇಡ. ಯಾಕೆಂದರೆ ಬ್ರಹ್ಮಶಾಪದಿಂದ ಮರಣ ಹೊಂದಿದಂಥವರಿಗೆ ಎಂದೆಂದೂ ಸದ್ಗತಿ ಇಲ್ಲ ಅನ್ನೋದನ್ನು ನಾನು ಬೇಕಾದಷ್ಟು ಕಡೆ ಕೇಳಿದ್ದೇನೆ ಅಂತ ಹೀಗೆ ಪಶ್ಚಾತ್ತಾಪ ಪಟ್ಟುಕೊಂಡಿದ್ದಾಳೆ. ಮಕ್ಕಳು ಹುಟ್ಟಿದರೆ ತಾನೇ ಭಗವಂತನಿಂದ ಸಂಹಾರವಾಗೋದು. ಮಕ್ಕಳ ಜನನಕ್ಕೆ ಅವಕಾಶ ಕೊಡದೇ ಇದ್ರಾಯಿತು ಅಂತ ಒಂದಲ್ಲ ಎರಡಲ್ಲ 100 ವರ್ಷಗಳ ಕಾಲ ಗರ್ಭವನ್ನು ತಡೆ ಹಿಡಿದುಕೊಂಡಿದ್ದಾಳಂತೆ. ಅವಳು ಗರ್ಭವನ್ನು 100 ವರ್ಷ ಧಾರಣೆ ಮಾಡಿದಾಗ ಆ ಗರ್ಭದಿಂದ ಎಲ್ಲ ಕಡೆಯಲ್ಲೂ ಕೂಡ ಕತ್ತಲು ಕವಿದು ಬಿಡ್ತು. ಪ್ರಳಯ ಕಾಲನೇ ಬಂತೇನಪ್ಪ ಅಂತ ಎಲ್ಲರೂ ಭಯಪಟ್ಬಿಟ್ರು.
ದೇವತೆಗಳು ಬ್ರಹ್ಮದೇವರಲ್ಲಿ ವಿಜ್ಞಾಪನೆ ಮಾಡ್ಕೊತಾ ಇದ್ದರೆ ಬ್ರಹ್ಮದೇವರು ಮಂದಹಾಸವನ್ನು ಬೀರಿ ಹಿನ್ನೆಲೆ ತಿಳಿಸ್ತಾ ಇದ್ದ ನೋಡ್ರಿ. ಹಿಂದೆ ಬ್ರಹ್ಮದೇವರ ಮಾನಸಪುತ್ರರಾದಂತಹ ಸನಕಾದಿಗಳು ಸಂಚಾರ ಮಾಡ್ತಾ ಮಾಡ್ತಾ ವೈಕುಂಠಕ್ಕೆ ಬಂದರು. 6ನೇ ಬಾಗಿಲಿನಲ್ಲಿ ಅವರನ್ನು ಯಾರೂ 6 ಬಾಗಿಲುಗಳಲ್ಲಿ ಯಾರೂ ಅವರನ್ನು ತಡಿಲಿಲ್ಲ. ಆದರೆ 7ನೇ ಬಾಗಿಲಿಗೆ ಬಂದಾಗ ಅಮುಕ್ತ ದ್ವಾರ ಅದು 7ನೇ ಬಾಗಿಲು. ಅಂತಹ ಅಮುಕ್ತ ದ್ವಾರದ 7ನೇ ಬಾಗಿಲಿಗೆ ಬಂದಾಗ ದ್ವಾರಕರಾದ ಜಯ ವಿಜಯರು ಬಂಗಾರದ ಕೋಲಿನಿಂದ ಅವರನ್ನು ತಡೆದುಬಿಟ್ರು. ದೇವರ ದರ್ಶನಕ್ಕೆ ಉಳಿದ ದ್ವಾರದಲ್ಲಿರುವ ದ್ವಾರಪಾಲಕರು ತಡೆಯದೇ ಇದ್ದಾಗ ಇವರು ತಡೆದ್ರಲ್ಲ, ದರ್ಶನಕ್ಕೆ ಅಡ್ಡಿ ಉಂಟು ಮಾಡಿದ್ರಿಂದ ಜಯ ವಿಜಯರಿಗೆ ಸನಕಾದಿಗಳು ಏನು ಮಾಡಿದರು ಅಂದರೆ ಸ್ವಲ್ಪ ಕೋಪ ಮಾಡಿಕೊಂಡು ಭಗವದ್ವಿರೋಧಿಗಳಾಗಿ 3 ಜನ್ಮ ತಾಳ್ರಿ ಭೂಲೋಕದಲ್ಲಿ ಅಂತ ಶಾಪ ಕೊಟ್ಟರು. ಅವರೇನೇ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಹುಟ್ಟಿದರು. ಮುಂದೆ ಭಗವಂತ ತಾನು ಹೊರಗೆ ಬಂದ, ಸನಕಾದಿಗಳನ್ನು ಸಮಾಧಾನಪಡಿಸ್ದ, ಎಲ್ಲವೂ ಮಾಡಿದ. ಪರಮಾತ್ಮ ಹೇಳ್ತಾನಂತೆ ಸನಕಾದಿಗಳಿಗೆ, ನಿಮ್ಮ ಶಾಪವನ್ನು ನಾನು ಅನುಮೋದಿಸ್ತೇನೆ, ಆದರೆ ಭೂಮಿಗೆ ಹೋಗಿ ಅವತಾರ ಮಾಡಿದಂಥ ಈ ಜಯ ವಿಜಯರು ಹಾಗೇ ಅಧೋಲೋಕಕ್ಕೆ ಹೋಗೋದು ಬೇಡ. ಅವರು ಮತ್ತೆ ಶಾಪದ ಫಲ ಅಧೋಲೋಕದಲ್ಲಿ ಅವರು ಹುಟ್ಟಿ ಆನಂತರದಲ್ಲಿ ಆ ಪಾಪದ ಫಲವನ್ನೆಲ್ಲ ಅನುಭವಿಸಿ ಮುಂದೆ ಮತ್ತೆ ಎಲ್ಲಿಗೆ ಬರಬೇಕು? ಅವರು ಇಲ್ಲಿ ನನ್ನ ಸೇವೆಗೆ ಬರಬೇಕು ಅಂದಂತ ಭಗವಂತ. ಸನಕಾದಿಗಳು ಭಗವಂತನ ವಿಶೇಷವಾದ ಮಹಿಮಾಗಳನ್ನು ಕೊಂಡಾಡಿ ಅವರು ಮುಂದೆ ಹೋಗ್ತಾರೆ. ಭಗವಂತ ಜಯ ವಿಜಯರಿಗೆ ಹೇಳ್ತಾನೆ, ಏನು ಭಯ ಪಡಬೇಡ್ರಪ್ಪ, ಆದಷ್ಟು ಬೇಗ 3 ಜನ್ಮ ಮುಗಿಸ್ಕೊಂಡು ಹೀಗೆ ಬೇಗ ಬಂದುಬಿಡ್ರಿ. ನಾನು ಬ್ರಾಹ್ಮಣರ ಮಾತನ್ನು ಸುಳ್ಳು ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನನಗೆ ಅವರ ಮಾತನ್ನು ಸುಳ್ಳು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದ್ದರಿಂದ ಆ ಶಾಪ ನಿಜವಾಗೇ ಆಗತ್ತೆ, ನಿಮಗೆ ಇದರ ಜನ್ಮ ಬಂದೇ ಬರುತ್ತೆ. ಆ ಪ್ರಕಾರ ಜಯ ವಿಜಯರು ಬ್ರಾಹ್ಮಣ ಶಾಪದಿಂದ ಕೆಳಗೆ ಬೀಳ್ತಾ ಇದ್ದಾರೆ. ದೇವತೆಗಳು ಹಾಹಾಕಾರ ಮಾಡಿದರು. ಬ್ರಾಹ್ಮಣ ವಿಪ್ರಶಾಪದಿಂದ ದೈತ್ಯರ ಜಾತಿಯಲ್ಲಿ ಹುಟ್ಟಿದರು. ಅದೇ ಜಯ ವಿಜಯರೇ ಶಾಪದಿಂದ ದ್ವಿತೀಯ ಗರ್ಭದಲ್ಲಿ ಸೇರಿಕೊಂಡಿದ್ದಾರೆ. ಜಗತ್ತಿಗೆ ಸರ್ವರಕ್ಷಕನಾದ ಭಗವಂತ ಇರುವಾಗ ನಾವ್ಯಾಕೆ ಅದರ ಬಗ್ಗೆ ಯೋಚನೆ ಮಾಡಬೇಕು? ಎಲ್ಲವನ್ನು ಭಗವಂತ ನೋಡ್ಕೊಳ್ತಾನೆ, ನೀವೇನು ಭಯ ಪಡಬೇಡ್ರಿ. ಬ್ರಹ್ಮದೇವರು ಹೀಗೆ ಹೇಳಿದರು. ಎಲ್ಲ ದೇವತೆಗಳು ತಮ್ಮ ಲೋಕಗಳಿಗೆ ಹೊರಟು ಬಿಟ್ಟರು. ಮುಂದೆ 100 ವರ್ಷಗಳ ನಂತರ ಏನಾಯ್ತಪ್ಪ ಅನ್ನುವ ಕಥೆಯನ್ನು ಮುಂದೆ ನಾವು ಈಗ ತಿಳಿಬೇಕಾಗಿದೆ. 100 ವರ್ಷವಾದ ಮೇಲೆ 2 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾಳೆ ದಿತಿ. ಮೊದಲು ಹುಟ್ಟಿದ ಮಗುವಿಗೆ ಹಿರಣ್ಯಾಕ್ಷ, ನಂತರ ಹುಟ್ಟಿದ ಮಗುವಿಗೆ ಹಿರಣ್ಯಕಶಿಪು ಅಂತ ನಾಮಕರಣ ಮಾಡಿದ್ದಾರೆ. ಈ ಹಿರಣ್ಯಾಕ್ಷ ಬ್ರಹ್ಮದೇವರನ್ನು ಉದ್ದೇಶಿಸಿ ತಪಸ್ಸು ಮಾಡಿ ತನಗೆ ಸಾವೇ ಬರಬಾರದು ಅಂತ ವರ ಪಡ್ಕೊಂಡು ದೇವತೆಗಳ ಮೇಲೆ ಯುದ್ಧವನ್ನು ಸಾರಿದ್ದಾನೆ. ದೇವತೆಗಳು ಯುದ್ಧವನ್ನು ಮಾಡಲಾರ್ದ ಅದೃಶ್ಯರಾಗಿ ಹೋಗ್ತಾರೆ. ಇಂತಹ ಹಿರಣ್ಯಾಕ್ಷ ವಿಭಾವರಿ ಎನ್ನುವ ವರುಣಲೋಕಕ್ಕೆ ಬಂದಂತೆ ವರುಣದೇವರನ್ನು ಮೂದಲಿಸಿದ. ಆಗ ವರುಣದೇವರು ಹೇಳ್ತಾರಂತೆ, ಶಕ್ತಿ ಇಲ್ಲದೆ ನನ್ನ ಜೊತೆಗೆ ಯುದ್ಧ ಮಾಡಿದರೆ ನಿನ್ನ ಪರಾಕ್ರಮಕ್ಕೆ ಯಾವುದೇ ವಿಧವಾದಂತಹ ಶ್ರೇಯಸ್ಸು ಬರಲ್ಲ. ಒಂದು ಕೆಲಸ ಮಾಡು, ಮಹಾವಿಷ್ಣುವಿನ ಮೇಲೆ ಯುದ್ಧಕ್ಕೆ ನೀನು ಹೋಗು ಅಂತ ಹೇಳಿದ್ರು. ವಿಷ್ಣು ಎಲ್ಲಿದ್ದಾನೆ? ಹಾಗಾದರೆ ವಿಷ್ಣುವಿನ ಇರುವಿಕೆಯನ್ನು ನಾರದರ ಮೂಲಕವಾಗಿ ತಿಳಿದುಕೊಂಡು ಹಿರಣ್ಯಾಕ್ಷ ವಿಷ್ಣುವನ್ನು ಹುಡುಕ್ತಾ ಬಂದಿದ್ದಾನೆ. ಆಗ ವಿಷ್ಣು ವರಾಹ ರೂಪದಿಂದ ಹಿರಣ್ಯಾಕ್ಷನ ಮುಳುಗಿಸಿಟ್ಟಂತಹ ಭೂಮಿಯನ್ನು ಎತ್ತುತ್ತಾ ಇದ್ದಾನಂತೆ ಮೇಲೆ. ಹಿರಣ್ಯಾಕ್ಷ ಆ ವರಾಹದೇವರನ್ನು ನೋಡಿದ. ಕಾಡು ಮೃಗ ಅಂತ ಅಪಹಾಸ್ಯ ಮಾಡಿದ್ದಂತೆ.
ಅದಕ್ಕೆ ವರಾಹದೇವರನ್ನು, ನಾನು ಕಾಡು ಮೃಗ, ನಿನ್ನಂಥ ಗ್ರಾಮಸಿಂಹ, ಅದನ್ನು ಕೊಲ್ಲಿಕ್ಕೆ ನಾನು ಹುಡುಕ್ತಾ ಇದ್ದೆ ಅಂತ. ಹೀಗೆ ವರಾಹದೇವರಿಗೂ ಹಿರಣ್ಯಾಕ್ಷನಿಗೂ ಯುದ್ಧವಾಯಿತು. ಮೊದಲು ಗದಾಯುದ್ಧ, ಆಮೇಲೆ ಮುಷ್ಟಿಯುದ್ಧ. ಆನಂತರದಲ್ಲಿ ಪರಮಾತ್ಮ ತನ್ನ ಚಕ್ರಾಯುಧದಿಂದ ಹಿರಣ್ಯಾಕ್ಷನ ಶಿರಚ್ಛೇದವನ್ನು ಮಾಡಿದ್ದನು. ಈ ಕಾಲಕ್ಕೆ ದಿತಿದೇವಿಯ ಎದೆ ನಡುಗಿಬಿಟ್ಟಿದೆ, ಸ್ತನಗಳಿಂದ ರಕ್ತ ಚಿಮ್ಮಿದೆ. ಹಿರಣ್ಯಾಕ್ಷನ ಬಲಗಿವಿಯ ಬುಡದಲ್ಲಿ ಪರಮಾತ್ಮ ಹೊಡೆಯುವ ಮೂಲಕವಾಗಿ ಇವನನ್ನು ಸಂಹಾರ ಮಾಡಿ ಮತ್ತೆ ಭೂಮಿಯನ್ನು ತನ್ನ ಕಕ್ಷೆಯಲ್ಲೇ ಸ್ಥಾಪನೆ ಮಾಡಿದ್ದಾನಂತೆ. ಇಂತಹ ಈ ಎರಡನೇ ವರಾಹ ರೂಪ, ಈ ಅವತಾರವಾದಾಗಲೂ ಕೂಡ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಇಂತಹ ಹಿರಣ್ಯಾಕ್ಷನ ವಧೆಯ ಕಥಾವನ್ನು ಕೇಳಿದರೆ ಬ್ರಹ್ಮಹತ್ಯಾದಿ ಪಾಪಗಳು ಪರಿಹಾರ ಆಗ್ತವೆ, ಸಕಲ ವಿಧವಾದ ಶ್ರೇಯಸ್ಸು ಕೇಳಿದವರಿಗೆ ಆಗ್ತದೆ ಅಂತ ಕಥೆಯನ್ನು ಹೇಳಿದ್ದಾರೆ. ಮುಂದೆ ಕರ್ದಮ ಪ್ರಜಾಪತಿಗಳಿಂದ ಶತರೂಪಾದೇವಿಯಲ್ಲಿ ಅವತಾರವಾಗಿರ್ತಕ್ಕಂಥ ಕರ್ದಮ ಪ್ರಜಾಪತಿಯಿಂದ ಶತರೂಪ ಅಲ್ಲ, ದೇವಹೂತಿ, ಇವರಿಗೆ ಸಂಬಂಧಪಟ್ಟಿರುವಂತಹ ಚರಿತ್ರೆಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಬ್ರಹ್ಮದೇವರ ನೆರಳಿನಿಂದ ಕರ್ದಮ ಪ್ರಜಾಪತಿಗಳು ಹುಟ್ಟಿದರು. ಅಂತಹ ಬ್ರಹ್ಮದೇವರು ಕರ್ದಮರಿಗೆ ಪ್ರಜಾಸೃಷ್ಟಿಗೋಸ್ಕರವಾಗಿ ಅರ್ಪಣೆ ಮಾಡಿದ್ದಾರೆ. ಆ ಸೃಷ್ಟಿಗೋಸ್ಕರವಾಗಿ ತಪಸ್ಸನ್ನು ಮಾಡಿ ಭಗವದ್ ಅನುಗ್ರಹವನ್ನು ಪಡೀಲಿಕ್ಕೆ ತಪಸ್ಸು ಮಾಡ್ತಾ ಇದ್ದಾರಂತೆ ಕರ್ದಮರು. ಇವರ ತಪಸ್ಸಿಗೆ ಮೆಚ್ಚಿ ಭಗವಂತ ದರ್ಶನ ಕೊಟ್ಟಿದ್ದಾನೆ. ಅಲ್ಲೇ ಕರ್ದಮ, ನಾಡಿದ್ದು ಸ್ವಯಂಭೂಮನುಗಳು ಬಂದು ತಮ್ಮ ಮಗಳಾದ ದೇವಹೂತಿಯನ್ನು ನಿನಗೆ ಕನ್ಯಾದಾನ ಮಾಡ್ತಾರಪ್ಪ. ಆ ದೇವಹೂತಿ ದೇವಿ ನಿನ್ನಿಂದ 9 ಹೆಣ್ಣು ಮಕ್ಕಳಿಗೆ ತಾಯಿ ಆಗ್ತಾಳೆ. ಆ ಹೆಣ್ಣು ಮಕ್ಕಳು ಮರೀಚಾದಿ ಪ್ರಜಾಪತಿಗಳನ್ನು ಮದುವೆ ಮಾಡಿಕೊಂಡು ವಂಶವನ್ನು ಮುಂದುವರಿಸ್ತಾರೆ. ನಾನು ನಿಮ್ಮಲ್ಲಿ ಅವತಾರ ಮಾಡಿ ತತ್ವ ಸಂಹಿತೆಯನ್ನು ರಚನೆ ಮಾಡ್ತೇನೆ. ಆಮೇಲೆ ಮುಂದೆ ಕರ್ದಮ, ನಿನಗೆ ಪರಮಹಂಸ ಸನ್ಯಾಸಿಯಾಗಿ ಸಂಚಾರ ಮಾಡಬೇಕು ಅಂತ ಮನಸ್ಸಾಗ್ತದೆ. ಆವಾಗ ನೀನು ಸನ್ಯಾಸಿಯಾಗಿ ಸಂಚಾರ ಮಾಡ್ಬೋದು. ಇಷ್ಟು ಭಗವಂತ ಸೂಚನೆ ಕೊಟ್ಟು ಗರುಡಾರೂಢನಾಗಿ ಪ್ರಯಾಣ ಮಾಡಿದ. ಕರ್ದಮರು ಈ ಕಾಲವನ್ನು ಕಾಯ್ತಾನೇ ಇದ್ದರು. ಸ್ವಯಂಭೂಮನುಗಳು ಯಾವಾಗ ಶತರೂಪಾದೇವಿಯನ್ನು ಇವರಿಗೆ ತಂದು ಕನ್ಯಾದಾನ ಮಾಡ್ತಾರೆ ಅಂತ ಕಾಯ್ತಾನೇ ಇದ್ದಾರೆ. ಭಗವಂತನ ಸೂಚನಾನುಸಾರವಾಗಿ ರಥಾರೂಢನಾಗಿ ಶತರೂಪೆಯನ್ನು ಕರೆದುಕೊಂಡು ಬಂದಿರತಕ್ಕಂತಹ ಸ್ವಯಂಭುವ ಮನು ತನ್ನ ಪತ್ನಿಯಾದ ಶತರೂಪಾದೇವಿಯ ಜೊತೆಗೆ ತನ್ನ ಮಗಳಾದಂತಹ ದೇವಹೂತಿಯೊಂದಿಗೆ ರಥದಲ್ಲಿ ಕುಳಿತುಕೊಂಡು ಬರ್ತಾ ಇದ್ದಾನೆ. ಕರ್ದಮರು ಬಂದಂತಹ ರಾಜನಿಗೆ ವಿಶೇಷವಾಗಿ ಸ್ವಾಗತವನ್ನು ಕೋರಿದ್ದಾರೆ. ಸ್ವಾಗತವನ್ನು ಕೋರಿ ಕರ್ದಮರು ಅಂದರಂತೆ, ರಾಜರ ಸಂಚಾರ ಅಂದರೆ ದುಷ್ಟರನ್ನು ಶಿಕ್ಷಿಸುವುದು, ಶಿಷ್ಟರನ್ನು ರಕ್ಷಣೆ ಮಾಡುವುದಕ್ಕೆ, ಶಿಕ್ಷಿಸುವುದಕ್ಕೆ ಬೇಕಾದ ಶಕ್ತಿಯನ್ನು ಭಗವಂತ ನಿಮ್ಮಲ್ಲಿ ಇಟ್ಟಿರ್ತಾನೆ. ನಿಮ್ಮಂತಹ ಕ್ಷತ್ರಿಯ ಮಹಾರಾಜರು ನಮ್ಮ ಮನೆಗೆ ಬರಲಿಕ್ಕೆ ಕಾರಣವೇನು ಅಂತ ನಾನು ಕೇಳಿ ತಿಳ್ಕೊಳ್ಳುವ ಅಪೇಕ್ಷೆ ಇದ್ದೇನೆ ಎಂದಾಗ ಸ್ವಯಂಭೂಮನುಗಳು ಅಂತಾರಂತೆ, ಸ್ವಾಮಿ, ನನ್ನ ಜನ್ಮಾಂತರದ ಪುಣ್ಯವಶಾತ್ ನಿಮ್ಮಂಥವ್ರ ದರ್ಶನ ಆಯಿತು, ನಿಮ್ಮ ಪಾದ ಧೂಳನ್ನು ನಾನು ಧಾರಣೆ ಮಾಡ್ತೀನಿ ಅಂತ ಹೇಳಿ ನಿಮ್ಮಂತಹ ಅನುಷ್ಠಾನಪರರಾದ ಬ್ರಾಹ್ಮಣರು ತಮ್ಮ ತಪಶಕ್ತಿಯಿಂದ ಕ್ಷತ್ರಿಯರನ್ನು ರಕ್ಷಿಸಬೇಕು, ಕ್ಷತ್ರಿಯರು ಬಾಹುಶಕ್ತಿಯಿಂದ ಬ್ರಾಹ್ಮಣರನ್ನು ರಕ್ಷಿಸಬೇಕು. ಹೀಗೆ ಪರಸ್ಪರ ಬ್ರಾಹ್ಮಣ ಕ್ಷತ್ರಿಯರನ್ನು, ಕ್ಷತ್ರಿಯರು ಬ್ರಾಹ್ಮಣರನ್ನು ರಕ್ಷಣೆ ಮಾಡ್ತಾ ದೇಶವನ್ನು ಕಾಪಾಡಬೇಕು. ಪ್ರಸ್ತುತ ನಾನು ಇಲ್ಲಿಗೆ ಬಂದಂತಹ ಕಾರಣ ಏನು ಅನ್ನೋದನ್ನು ತಮಗೆ ತಿಳಿಸ್ತೇನೆ ಸ್ವಾಮಿ. ನನ್ನ ಮಗಳಿಗೆ ತಕ್ಕನಾದವರ ಇದುವರೆಗೂ ಸಿಕ್ಕಲಿಲ್ಲ, ಬಹಳ ದುಃಖವಾಗಿಬಿಟ್ಟಿದೆ. ನಾರದರು ನಿಮ್ಮ ಗುಣಗಳನ್ನು ಹೇಳಿದ ಮೇಲೆ ಆಕೆ ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಒಪ್ಪುತ್ತಾ ಇಲ್ಲ. ಹಾಗಾಗಿ ನಾನಾಗಿ ಬಂದು
ಕನ್ಯೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ, ಕನ್ಯಾದಾನ ಮಾಡ್ತೀನಿ ಸ್ವಾಮಿ, ತಾವು ಬೇಡ ಅನ್ನಬಾರ್ದು. ಆವಾಗ ಕರ್ದಮ ಪ್ರಜಾಪತಿಗಳು ಒಪ್ಪಿದ್ದಾರೆ. ವಿಶೇಷವಾಗಿ ಕರ್ದಮರು ಹೇಳ್ತಾರಂತೆ, ಏನಂತಂದರೆ, ನಿನ್ನ ಮಗಳನ್ನು ಯಾರು ಬೇಡ ಅಂತಾರಪ್ಪ? ಉಪ್ಪರಿಗೆ ಮೇಲೆ ಆಟ ಆಡ್ತಾ ಇದ್ದಂತಹ ನಿನ್ನ ಮಗಳ ಸೌಂದರ್ಯ ಕಂಡು ವಿಶ್ವಾವಸು ಅನ್ನುವಂತಹ ಗಂಧರ್ವ ತಲೆ ತಿರುಗಿ ಬಿದ್ದ. ಅಂತಹ ಮಗಳನ್ನು ನನಗೆ ನೀನು ಕೊಡ್ತಿ ಅಂದ ಮೇಲೆ ಅವಶ್ಯವಾಗಿ ನಾನು ಸ್ವೀಕಾರ ಮಾಡ್ತೀನಿ ಎಂದಿದ್ದಾರೆ. ಹೀಗೆ ದೇವಹೂತಿ ಕರ್ದಮರ ವಿವಾಹ ಮಹೋತ್ಸವ ನೆರವೇರಿತು. ಮತ್ತು ಒಂದು ಮಾತನ್ನಾಡ್ತಾರೆ ಕರ್ದಮರು, ಏನು ಅಂತಂದರೆ, ನಾನು ದೇವಹೂತಿಗೆ ಎಲ್ಲ ತರಹದ ದಾಂಪತ್ಯ ಸುಖವನ್ನು ನಾನು ನಿನಗೆ ನೀಡ್ತೇನೆ. ಆದರೆ ಒಂದು ಒಪ್ಪಂದ ಏನು ಅಂದರೆ, ನಿನ್ನಲ್ಲಿ ಸಂತಾನ ಮುಂದುವರೆದ ಮೇಲೆ ನಾನು ಮುಂದೆ ಯತಿಧರ್ಮವನ್ನು, ಪರಮಹಂಸ ಧರ್ಮವನ್ನು ನಾನು ನಡೆಸ್ತೇನೆ. ಇದಕ್ಕೆ ಭಗವಂತ ಸಾಕ್ಷಿಯಾಗಿದ್ದಾನೆ ಅಂತ ಹೇಳಿದರು. ಆಗ ಈ ಮಾತನ್ನು ಕೇಳಿದಾಗ ದೇವಹೂತಿ ಮನಸ್ಸಲ್ಲಿ ಏನು ಅನ್ನಿಸ್ತು ಅಂದರೆ, ಸ್ವಾಮಿಗಳಾಗ್ತಾರೆ ಅಂದರೆ, ಈಗಿನ ಕಾಲದ ಸ್ವಾಮಿಗಳಾಗ್ತಾರೆ ಅಂದರೆ ಅಧಿಕಾರ ಸಿಗುತ್ತೆ, ಮಠವೇ ನಮ್ಮದಾಗ್ಬಿಡುತ್ತೆ ಅಂತ ತಿಳ್ಕೊಂಡ್ಬಿಡ್ತೀವಿ. ದೇವಹೂತಿ ದೇವಿ ಇಂತಹ ವಿಷ್ಣು ಭಕ್ತರು ನಮಗೆ ಪತಿಯಾಗ್ತಾರಲ್ಲ ಅಂತ ಕೇಳಿ ಬಹಳ ಸಂತೋಷವನ್ನೇ ಪಟ್ಟಿದ್ದಾಳಂತೆ. ಸ್ವಯಂಭೂಮನು ತನ್ನ ಪತ್ನಿಯಾದ ಶತರೂಪೆಯ ಹಾಗೂ ಮಗಳಾದ ದೇವಹೂತಿಯ ಅಭಿಪ್ರಾಯವನ್ನು ತಿಳಿದು ಕನ್ಯಾದಾನ ಮಾಡಿ ತಾನು ತನ್ನ ರಾಜಧಾನಿಗೆ ಬಂದಿದ್ದಾನೆ. ಇಂತಹ ಮನು ನಮಗೆ ಒಂದು ಒಳ್ಳೆಯ ಸ್ಮೃತಿಯನ್ನು, ಮನುಸ್ಮೃತಿ ಅಂತಕ್ಕಂತಹ ಧರ್ಮ ಸ್ಮೃತಿಯನ್ನು ಮಾಡಿಕೊಟ್ಟವ. 71 ಚತುರ್ಯುಗದ ಕಾಲ ರಾಜ್ಯವಾಳಿರ್ತಕ್ಕಂಥವನು. ಈ ಕಡೆ ಕರ್ದಮರು ತಪಸ್ಸನ್ನು ಮಾಡಿದರು. ದೇವಹೂತಿ ದೇವಿ ವಿಶೇಷವಾದ ಭಕ್ತಿಯಿಂದ, ಶ್ರದ್ಧೆಯಿಂದ ಅವರ ಸೇವೆ ಮಾಡ್ತಾನೇ ಇದ್ದಾಳೆ. ಸಾವಿರಾರು ವರ್ಷ ತಪಸ್ಸು ಮಾಡಿದ್ದಾರಂತೆ. ಕರ್ದಮರು ತಾವು ಮಾಡಿದ ತಪಸ್ಸಿನ ಸೇವೆಯಿಂದ, ತಾವು ಮಾಡಿದ ತಪಸ್ಸು, ಆ ಕಾಲದಲ್ಲಿ ದೇವಹೂತಿ ದೇವಿ ತಮ್ಮನ್ನು ವಿಶೇಷವಾಗಿ ಉಪಚರಿಸಿದ್ದು, ಇದನ್ನೆಲ್ಲ ನೋಡಿ ಒಂದು ಸಂದರ್ಭ ಅವಳನ್ನು ಉದ್ದೇಶಿಸಿ ಹೇಳಿದ್ರಂತೆ, ದೇವಹೂತಿ, ಎಲ್ಲರಿಗೂ ದೇಹದ ಮೇಲೆ ಮೋಹ ಇದ್ದೇ ಇರುತ್ತೆ, ಪ್ರೀತಿ ಇದ್ದೇ ಇರುತ್ತೆ. ಅಂತಹ ದೇಹಕ್ಕೆ ದಣಿವಾಗುವಂತಹ ಕೆಲಸ ಬೇಕಾದಷ್ಟು ಇದೆ. ಆದರೆ ಅದನ್ಯಾವುದನ್ನು ಪರಿಗಣಿಸದೆ ನನ್ನ ಸೇವೆ ಮಾಡಿದ್ದಿ. ನಿನಗೇನು ಬೇಕು ಅಂತಹ ಸುಖವನ್ನು ನನ್ನಿಂದ ನೀವು ಪಡೆದುಕೊಳ್ಳಬಹುದು ಅನ್ನುವಾಗ ದೇವಹೂತಿ ಅಂತಾಳಂತೆ, ಸ್ವಾಮಿ, ಅಮೋಘವಾದ ಯೋಗಶಕ್ತಿ ಉಳ್ಳವರು ನಿಮ್ಮಂಥವ್ರು. ನಿಮಗೆ ಅಸಾಧ್ಯವಾದದ್ದು ಯಾವುದಿದೆ? ಆದರೆ ಸ್ತ್ರೀಯರಿಗೆ ಒಂದೇ ಒಂದು ವಿಶೇಷವಾದ ಅಪೇಕ್ಷೆ ಅಂದರೆ ಸಂತಾನ ಪ್ರಾಪ್ತಿಯಾದರೆ ಎಲ್ಲವೂ ಸಿಕ್ಕಂತೆ. ಅಂತಹ ಸಂತಾನಕ್ಕೆ ಕಾರಣವಾದ ನಿಮ್ಮ ಅಂಗಸಂಗ ಬೇಕು ಅಂತ ಕೇಳಿದಾಗ ಕರ್ದಮರು ತಮ್ಮ ಯೋಗಶಕ್ತಿಯಿಂದ ಸಕಲ ಭೋಗ ಸಾಮಗ್ರಿಗಳಿಂದ ಕೂಡಿದಂತಹ ಒಂದು ವಿಮಾನವನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ಭೋಗಭಾಗ್ಯಗಳನ್ನು ಅವರು ಸೃಷ್ಟಿ ಮಾಡಿದರೂ ಕೂಡ ಅದನ್ನು ಅನುಭವಿಸೋದಕ್ಕೆ ಬೇಕಾದಷ್ಟು ಶಕ್ತಿ ಇಲ್ಲದಷ್ಟು ವಯಸ್ಸು ದೇವಹೂತಿಗೆ ಆಗೋಗಿದೆ. ಆಗ ಕರ್ದಮರು ಹೇಳಿದ್ರಂತೆ, ನೋಡು, ಇಲ್ಲಿ ಸ್ನಾನ ಮಾಡು ಅಂತ ಹೇಳಿದರು. ಭಗವಂತನ ಆನಂದ ಬಾಷ್ಪಗಳು ಬಿದ್ದದ್ರಿಂದ ಉಂಟಾದ ಸರೋವರ ಬಿಂದು ಸರೋವರ ಅಂತ ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಲಿಕ್ಕೆ ಹೇಳಿದಾರಂತೆ. ಅವಳಿಗೆ ಮುಳುಗಿ ಮೇಲೆ ಏಳುವ ಹೊತ್ತಿಗೆ ತಾರುಣ್ಯ ಬಂದುಬಿಟ್ಟಿದೆ. 1000 ಜನ ದಾಸಿಯರು ಬಂದು ಅವಳಿಗೆ ಅಭ್ಯಂಜನ ಮಾಡಿಸಿ ವಸ್ತ್ರ ಅಲಂಕಾರಗಳಿಂದ ಅಲಂಕಾರ ಮಾಡಿದ್ದಾರಂತೆ. ನಾನು ಹೀಗಿದ್ದೇನಲ್ಲ, ಇಷ್ಟು ಚೆನ್ನಾಗಿದ್ದೇನೆ, ನನ್ನ ಗಂಡನ ಜೊತೆಗೆ ಇದ್ದರೆ ನಾನು ಚೆನ್ನಾಗಿತ್ತು ಅಂತ ಅವರ ಭಾವನೆ ದೇವಹೂತಿಯಲ್ಲಿ ಬರುವ ಹೊತ್ತಿಗೆ ಕರ್ದಮರು 30 ವರ್ಷದ ತರುಣರಂತೆ ಸುಂದರವಾದ ರೂಪವನ್ನು ಧರಿಸಿದ್ದಾರೆ. ಹೀಗೆ ಆ ಕರ್ದಮ ದೇವಹೂತಿಯರ ಸಾಂಸಾರಿಕ ಜೀವನ ಮುಂದುವರಿಯಿತು.
ತಾವು 9 ರೂಪಗಳನ್ನು ಸ್ವೀಕಾರ ಮಾಡಿದರು ಕರ್ದಮರು. ದೇವಹೂತಿಗೂ 9 ರೂಪಗಳನ್ನು ಕೊಟ್ಟರು. ಏಕಕಾಲದಲ್ಲಿ ಕ್ರೀಡಿಸಿದರು. ಆ ಕ್ರೀಡೆಯಲ್ಲಿ 100 ವರ್ಷ ಕಳೆದು ಹೋಗಿದೆ. 9 ಸುಂದರರಾದ ಹೆಣ್ಣು ಮಕ್ಕಳು ಜನಿಸಿ ಬೆಳೆದು ನಿಂತಿದ್ದಾರೆ. ಕರ್ದಮರು ಸನ್ಯಾಸಕ್ಕೆ ಸಿದ್ಧರಾದರು. ದೇವಹೂತಿ ದೇವಿ ಪ್ರಾರ್ಥನೆ ಮಾಡ್ತಾಳೆ, ನನಗೆ ಮಾತು ಕೊಟ್ಟಿದ್ದೆಲ್ಲ ತಾವು ನಡೆಸ್ಕೊಟ್ಟಿರಿ ಸ್ವಾಮಿ. ಹೆಣ್ಣು ಮಕ್ಕಳಿಗೆ ಒಂದಲ್ಲ ಎರಡಲ್ಲ 9 ಸುಂದರರಾದ ಹೆಣ್ಣು ಮಕ್ಕಳಿಗೆ ತಾವು ತಂದೆ ಅಂತ ಕರೆಸಿಕೊಂಡಿದ್ದೀರಿ. ಅವ್ರಿಗೆ ವರಗಳನ್ನು ಹುಡುಕಬೇಕಲ್ಲ ಸ್ವಾಮಿ. ತಾವು ಸನ್ಯಾಸ ಸ್ವೀಕಾರ ಮಾಡಿಬಿಟ್ರೆ ನನಗೆ ರಕ್ಷಣೆಗೆ ಯಾರೂ ಇಲ್ಲ ಅಂತ ಆಗಿಬಿಡ್ತೀವಿ. ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಬಿಡ್ತೀವಿ. ಒಂದು ಗಂಡು ಮಗು ಬೇಕು ಸ್ವಾಮಿ ಅಂತ ಪ್ರಾರ್ಥಿಸಿದ್ಳು. ಕರ್ದಮರಂತೆ, ಅಲ್ಲ ನೀನೇನು ಯೋಚನೆ ಮಾಡಬೇಡ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ, ಭಗವಂತ ನಿನ್ನಲ್ಲಿ ಶೀಘ್ರವಾಗಿ ಅವತಾರ ಮಾಡ್ತಾನೆ ಅಂತ ಹೇಳಿದರು. ಆ ಪ್ರಕಾರವಾಗಿ ದೇವಹೂತಿ ಮತ್ತು ಕರ್ದಮರನ್ನು ನಿಮಿತ್ತ ಮಾಡಿಕೊಂಡು ಭಗವಂತ ಅಲ್ಲಿ ಅವತಾರ ಮಾಡಿದ್ದಾನೆ. ದೇವತೆಗಳು ಭಗವದ್ ಅವತಾರವಾದಾಗ ಪುಷ್ಪವೃಷ್ಟಿ ಮಾಡಿದ್ದಾರಂತೆ. ದೇವಲೋಕದ ದುಂದುಭಿಗಳು ಮೊಳಗಿದ್ದಾವಂತೆ. ಕಪಿಲ ಅಂತ ಆ ರೂಪಕ್ಕೆ ಹೆಸರು. ಕರ್ದಮ ದೇವಹೂತಿಯರಿಂದ ಅವತಾರವಾದ ಭಗವದ್ ರೂಪಕ್ಕೆ ಕರ್ದಮ ಏನೋ ಕಪಿಲ ಅಂತ ಹೆಸರು. ಭಗವಂತ ತತ್ವಗಳನ್ನು ತಿಳಿಸೋದಕ್ಕೋಸ್ಕರವಾಗಿ ಸಾಂಖ್ಯವನ್ನು ಸಾಂಖ್ಯ ತತ್ವವನ್ನು ತಿಳಿಸೋದಕ್ಕೋಸ್ಕರ ಅವತಾರ ಮಾಡಿರ್ತಕ್ಕಂಥದ್ದು. ಮುಂದೆ ಕರ್ದಮರು ತಮ್ಮ ಹೆಣ್ಣು ಮಕ್ಕಳನ್ನು ಮರೀಚ್ಯಾದಿ ಋಷಿಗಳಿಗೆ ಅವರು ದಾನ ಮಾಡಿದ್ದಾರೆ, ಕನ್ಯಾದಾನ. ಅಷ್ಟಾದ ಮೇಲೆ ದೇವಹೂತಿಗೆ ಹೇಳ್ತಾರಂತೆ, ಭಗವಂತನೇ ನಿನ್ನೆಲ್ಲ ಅವತರಿಸಿದ್ದಾನೆ, ನಿನ್ನ ಸಂಶಯಗಳನ್ನೆಲ್ಲ ಪರಿಹಾರ ಮಾಡಿ ತತ್ವೋಪದೇಶವನ್ನೇ ಕೊಡ್ತಾನೆ. ಇಷ್ಟು ಹೇಳಿ ತಾವು ತಮ್ಮ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಅವರವರ ದಂಪತಿಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಭಗವಂತನಿಗೆ ಪ್ರದಕ್ಷಿಣೆ ಮಾಡಿದರಂತೆ. ಕಪಿಲನಿಗೆ ಪ್ರದಕ್ಷಿಣೆಯನ್ನು ಮಾಡಿ ಅವನ ಅಪ್ಪಣೆಯನ್ನು ಪಡೆದು ಪರಮಹಂಸರಾಗಿ ತಾವು ಸಂಚಾರ ಮಾಡ್ತಾ ಇದ್ದಾರೆ. ಯಾರು? ಈ ಕರ್ದಮ ಪ್ರಜಾಪತಿಗಳು. ಕರ್ದಮರು ಹೊರಟು ಹೋದ ನಂತರ, ಅಂದರೆ ಪರಮಹಂಸರಾಗಿ ಸಂಚಾರ ಮಾಡಿಕೊಂಡು ಸನ್ಯಾಸ ಜೀವನವನ್ನು ಅವರು ಮುಂದುವರಿಸ್ತಾ ಇದ್ದಾಗ ಈ ಕಡೆ ಕಪಿಲ ಭಗವಂತ ಲೋಕಶಿಕ್ಷಣಕ್ಕೋಸ್ಕರವಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ಒಮ್ಮೆ ತಾಯಿಯು ತನ್ನನ್ನು ಅಧ್ಯಾತ್ಮದ ಬಗ್ಗೆ ಪ್ರಶ್ನಿಸುವುದಕ್ಕೋಸ್ಕರವಾಗಿ ಧ್ಯಾನ ಯೋಗಕ್ಕೆ ವಿರಾಮವನ್ನು ನೀಡಿ ಕುಳಿತಿದ್ದಾನೆ. ದೇವಹೂತಿ ದೇವಿಯರು ಆಗ ಕಪಿಲನಲ್ಲಿ ಬಂದು ತತ್ವೋಪದೇಶ ಮಾಡಬೇಕು ಎಂದು ಪ್ರಾರ್ಥನೆ ಮಾಡಿಕೊಳ್ತಾರೆ. ಕಪಿಲ ದೇವರ ಉಪದೇಶದ ಸಂಗ್ರಹ ಹೀಗಿದೆ. ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತ ಬಯಸ್ತಕ್ಕಂಥವರು ಸಜ್ಜನರ ಸಹವಾಸ ಮಾಡಬೇಕು. ಸಜ್ಜನರ ಸಹವಾಸದಿಂದ ಹೃದಯಕ್ಕೆ, ಕಿವಿಗಳಿಗೆ ಮತ್ತು ಅಮೃತದಂತೆ ಇರುವಂಥ ಭಗವಂತನ ಮಹಿಮೆಗಳು ವಿಶೇಷವಾಗಿ ತಿಳಿತವೆ. ನಿರ್ಮಲವಾದ ಮನಸ್ಸಿನಲ್ಲಿ ಶ್ರದ್ಧಾಯುಕ್ತವಾದಂತಹ ಭಕ್ತಿಯನ್ನು ಮಾಡಿದರೆ ಆ ಭಕ್ತಿಗೆ ಪ್ರಸನ್ನನಾಗಿ ಭಗವಂತ ಅನುಗ್ರಹವನ್ನು ನೀಡ್ತಾನೆ, ಅನುಗ್ರಹ ಮಾಡ್ತಾನೆ. ಅದರಿಂದ ನಾವು ಮೋಕ್ಷವನ್ನು ಪಡೆಯಬಹುದು. ಸಜ್ಜನರು ಅಂದರೆ ಯಾರು? ಅವರ ಲಕ್ಷಣಗಳು ಏನು ಅಂದರೆ ಜಯ ಜಯ, ಲಾಭ ಲಾಭ, ಮಾನ ಅಪಮಾನ ಅಂತ ಹೇಳಿದಂತೆ ಲಾಭ ನಷ್ಟ ಮುಂತಾದ ದ್ವಂದ್ವಗಳನ್ನು ಸಹಿಸಿಕೊಳ್ತಾರೆ. ಎಲ್ಲರ ಮೇಲೂ ದಯೆ ತೋರಿಸ್ತಾರೆ. ಅನಿಮಿತ್ತವಾಗಿ ಯಾವ ಫಲೋದ್ದೇಶದಿಂದ ಉಪಕಾರ ಮಾಡುವುದಿಲ್ಲ. ಸಾಧು ಸ್ವಭಾವದವರಾಗಿರ್ತಾರೆ. ಅತ್ಯಂತ ಅನುರಾಗವನ್ನು ಭಗವಂತನಲ್ಲಿ ಹೊಂದಿರ್ತಾರೆ. ಭಗವಂತನ ಮಹಿಮೆಯನ್ನು ಪರಸ್ಪರವಾಗಿ ಹೇಳುವುದು ಕೇಳುವುದರಲ್ಲಿ ತಲ್ಲೀನರಾಗಿರ್ತಾರೆ. ಮನಸ್ಸು ಒಂದೇ ಮನಸ್ಸು.
ಆ ಮನಸ್ಸು ಹೇಗೆ ಅಂತ ಹೇಳಿದ್ರೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ. ವಿಷಯ ಪದಾರ್ಥಗಳ ಹತ್ರ ಹರಿಬಿಟ್ರೆ ಮನಸ್ಸನ್ನು ಅದು ಸಂಸಾರ ಬಂಧನಕ್ಕೆ ಕಾರಣವಾಗ್ತದೆ. ಭಗವಂತನ ಧ್ಯಾನದ ಕಡೆ ಅದನ್ನು ಆ ಮನಸ್ಸನ್ನು ನಾವು ಕೇಂದ್ರೀಕರಿಸಿದರೆ ಅದೇ ಮೋಕ್ಷಕ್ಕೆ ಕಾರಣವಾಗ್ತದೆ. ಹಾಗಾಗಿ ಭಗವಂತನನ್ನು ಕಾಣಲಿಕ್ಕೆ ಬೇಕಾದದ್ದು ಭಕ್ತಿಯೋಗ, ಧ್ಯಾನಯೋಗ ಅಂತ. ಎರಡರಲ್ಲಿ ಯಾವುದಾದ್ರು ಒಂದನ್ನು ವಿಶೇಷವಾಗಿ ಆಶ್ರಯಿಸಲೇಬೇಕು. ಎರಡೂ ಅವಶ್ಯನೇ. ಭಗವಂತನ ಪೂಜೆಯಲ್ಲಿ ಪ್ರಾಕೃತ ಪೂಜೆಯಂತೆ ಪ್ರಾಕೃತ ಭಕ್ತರು ಅಂತಿದ್ದಾರೆ. ಪ್ರತಿಮಾ ಪೂಜೆಯನ್ನು ಮಾಡೇ ಭಗವಂತನ ಅನುಗ್ರಹ ಆಯಿತು ಅಂತ ಅಂದುಕೊಳ್ಳುವವರು ಅವರು ಪ್ರಾಕೃತ ಭಕ್ತರಂತೆ. ಭಗವಂತನ ಸನ್ನಿಧಾನ ಇರುವ ಪ್ರತಿಮೆಗಳನ್ನು ಪೂಜಿಸುವಂತೆ ಭಗವದ್ಭಕ್ತರನ್ನು ಕೂಡ ಪೂಜಿಸಬೇಕು. ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ತಿಳಿದು ಅವರವರ ಯೋಗ್ಯತೆಗೆ ತಕ್ಕಂತೆ ಎಲ್ಲರೂ ಭಗವಂತನನ್ನು ಭಕ್ತಿಯಿಂದ ಪೂಜಿಸಬೇಕು, ಆರಾಧಿಸಬೇಕು. ಆದರೆ ಫಲಕಾಮನೆಯಿಂದ ಭಗವಂತನನ್ನು ಆರಾಧಿಸುವವರು ಮಧ್ಯಮ ಭಕ್ತರು ಅಂತ ಆಗ್ತಾರೆ. ಇವರಿಗೆ ಸ್ವರ್ಗಾದಿ ಫಲಗಳೇ ಅವರಿಗೆ ದೊರೆಯುತ್ತದೆ. ಯಾವ ನಿಮಿತ್ತವೂ ಇಲ್ಲದೆ ಗಂಗಾ ಪ್ರವಾಹದಂತೆ ನಿರರ್ಗಳವಾಗಿ ಭಗವಂತನಲ್ಲಿ ಅವಿಚ್ಛಿನ್ನವಾಗಿ ಸ್ವಾಮಿ ನೀನು ಸರ್ವೋತ್ತಮನಾಗಿದ್ದಿ ಎನ್ನುವ ಸರ್ವೋತ್ತಮತ್ವ ಜ್ಞಾನಪೂರ್ವಕವಾಗಿ ಪ್ರೇಮ ಮಾಡ್ತಾರಲ್ಲ ಅವರು ಉತ್ತಮ ಭಕ್ತರು. ಇವರೇ ಮೋಕ್ಷಕ್ಕೆ ಅಧಿಕಾರಿಗಳಾಗಿದ್ದಾರೆ. ಭಗವಂತ ಭಕ್ತರಲ್ಲಿರುವಂತಹ ತಾರತಮ್ಯ ಜ್ಞಾನ, ಆ ತಾರತಮ್ಯ ಜ್ಞಾನವು ಭಗವಂತನು ಮಾಡುವ ಸೃಷ್ಟಿ ವಿಚಾರ ತಿಳ್ಕೊಂಡಾಗ ಸ್ಪಷ್ಟವಾಗ್ತದೆ. ಪ್ರಳಯ ಕಾಲದಲ್ಲಿ ಪರಮಾತ್ಮ ತಾನೊಬ್ಬನೇ ಇದ್ದ. ಲಕ್ಷ್ಮೀದೇವಿ ಪ್ರೇರಣೆ ಮಾಡಿದಳು, ಜಡ ಪ್ರಕೃತಿಯನ್ನು ವಿಕಾರಗೊಳಿಸಿದಳು. ಅದರಿಂದ ಮಹತ್ತತ್ವ, ಅಹಂಕಾರ ತತ್ವ ಮುಂತಾದ 24 ತತ್ವಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ. ಆನಂತರದಲ್ಲಿ ಎಲ್ಲ ತತ್ವಾಭಿಮಾನಿಗಳ ಪ್ರಾರ್ಥನೆಯಂತೆ ಅವರನ್ನೆಲ್ಲರನ್ನೂ ಕೂಡ ತನ್ನಲ್ಲಿ ತಾನು ಧಾರಣೆ ಮಾಡಿಕೊಂಡು ತತ್ವಗಳ ಮಿಶ್ರಣದಿಂದ ಬ್ರಹ್ಮಾಂಡದ ಸೃಷ್ಟಿ ಮಾಡಿ ಬ್ರಹ್ಮಾಂಡ ಒಳಗೆ ತಾನು ಪ್ರವೇಶ ಮಾಡಿದ. ಇಂತಹ ಈ ಭಗವಂತನ ಸರ್ವದೇವ ನಿಯಾಮಕತ್ವವಾದ ರೂಪವನ್ನು ತಾರತಮ್ಯ ಪ್ರಕಾರವಾಗಿ ಸಮಸ್ತ ದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ಳೋದಿದೆಯಲ್ಲ, ಇದು ಧ್ಯಾನ, ಇದು ಧ್ಯಾನಯೋಗ ಅಂತ ಕರೀತಾರೆ. ಭಕ್ತಿಯೋಗ, ಧ್ಯಾನಯೋಗ ಅಂತ ಇದನ್ನು ಭಕ್ತಿಯೋಗ ಅಂತ ಕರೀತಾರೆ. ಧ್ಯಾನಯೋಗ ಅನ್ನುವಾಗ ಧ್ಯಾನ ಅದಕ್ಕೆ 8 ಅಂಗಗಳಂತೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ. ಯಮ ಅಂದರೆ ಪ್ರತಿನಿತ್ಯ ಮಾಡಬೇಕಾದ ಅನುಷ್ಠಾನಗಳು, ಧರ್ಮಾಚರಣೆಗಳು. ಯಮ, ನಿಯಮ ಅದು ಯಾವುದಪ್ಪ ಅಂತಂದರೆ ಹೇಳ್ತಾರೆ, 5 ಯಾವುದು ಯಮಗಳು ಅಂದರೆ ಅಹಿಂಸಾ, ಸತ್ಯಂ, ಅಸ್ತೇಯಂ, ಬ್ರಹ್ಮಚರ್ಯಂ, ಅಪರಿಗ್ರಹ. ಈ 5 ಯಮಗಳು ಅಂದರೆ ಅಹಿಂಸಾ, ಮನಸ್ಸಿನಿಂದ, ಮಾತಿನಿಂದ, ದೇಹದಿಂದ ಯಾರಿಗೂ ಯಾವತ್ತೂ ಹಿಂಸೆ ಮಾಡದೇ ಇರೋದೇ ಅಹಿಂಸೆ ಅಂತ ಕರೀತಾರೆ. ಸತ್ಯ, ಗೋವು ಮತ್ತು ಬ್ರಾಹ್ಮಣರಿಗೆ, ಸಜ್ಜನರಿಗೆ ಹಿತವಾಗುವಂತೆ ಮಾತಾಡುವುದು ಇದೆಯಲ್ಲ ಅದನ್ನೇ ಸತ್ಯ ಅಂತಾರೆ. ಅಸ್ತೇಯ, ಕಳ್ಳತನ ಮಾಡದೇ ಇರತಕ್ಕಂಥದ್ದು. ಬ್ರಹ್ಮಚರ್ಯ, ಮನಸ್ಸಿನಿಂದ, ಮಾತಿನಿಂದ, ದೇಹದಿಂದ ಎಲ್ಲ ಕಾಲದಲ್ಲೂ ಕೂಡ ಪರಸ್ತ್ರೀ ಸಹವಾಸವನ್ನು ಬಿಡೋದನ್ನು ಬ್ರಹ್ಮಚರ್ಯ ಅಂತ ಕರೀತಾರೆ. ಅಪರಿಗ್ರಹ, ಬದುಕೋದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಏನನ್ನೂ ಸ್ವೀಕಾರ ಮಾಡದೇ ಇರುವಂಥದ್ದನ್ನು ಅಪರಿಗ್ರಹ ಅಂತ ಕರೀತಾರೆ. ಇನ್ನು ಇದಿಷ್ಟು ಯಮ ಆಯಿತು. ನೆಕ್ಸ್ಟು ಯಮ ನಿಯಮ. ನಿಯಮ ಅಂದರೆ ಶೌಚ, ತಪಸ್ಸು, ತುಷ್ಟಿ, ಸ್ವಾಧ್ಯಾಯ, ಹರಿಪೂಜೆ ಅಂತ. ಶೌಚ ಅಂದ್ರೇನು? ದೇಹವನ್ನು ನೀರಿನಿಂದ, ಮಣ್ಣು ಮುಂತಾದ ಮಾರ್ಜಕ ದ್ರವ್ಯಗಳಿಂದ ಶುದ್ಧೀಕರಿಸಿಕೊಳ್ತಕ್ಕಂಥದ್ದು. ರಾಗದ್ವೇಷಗಳನ್ನು ಬಿಟ್ಟು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದನ್ನು ಶೌಚ ಅಂತಾರೆ.
ತಪಸ್ಸು ಅಂದರೆ ದೇಹಕ್ಕೆ ಎಷ್ಟೇ ತಾಪವಾದರೂ ಕೂಡ, ಎಷ್ಟೇ ದುಃಖವಾದರೂ ಕೂಡ ಅದನ್ನು ಸಹಿಸಿಕೊಂಡು ಭಗವಂತನಿಗೆ ಪ್ರೀತಿಕರವಾದ ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು. ಏಕಾದಶಿ ವ್ರತ ಇರಬಹುದು, ಚಾತುರ್ಮಾಸ್ಯ ವ್ರತ ಇರಬಹುದು, ಇವೆಲ್ಲ ತಪಸ್ಸಿನೆಲ್ಲ ಸೇರ್ತವೆ. ತಪಸ್ಸು ಅಂದರೆ ಕಾಡಿನಲ್ಲಿ ಕೂತ್ಕೊಂಡು ಕೇವಲ ಧ್ಯಾನ ಮಾಡುವುದು ಮಾತ್ರ ತಪಸ್ಸಲ್ಲ, ಇವೆಲ್ಲವೂ ತಪಸ್ಸು ಅನ್ನಿಸಿಕೊಳ್ಳುತ್ತದೆ. ತುಷ್ಟಿ, ಬಂದಷ್ಟರಲ್ಲಿ ಬಾಳಿಕೋ, ತೇನ ತ್ಯಕ್ತೇನ ಭುಂಜೀಥಾಹ, ಇದೇ ತುಷ್ಟಿ. ಭಗವಂತ ಕೊಟ್ಟದ್ರಲ್ಲಿ ಸಂತೋಷ ಪಡಬೇಕಂತ. ಸ್ವಾಧ್ಯಾಯ, ತನ್ನ ವೇದದ ಶಾಖೆಯನ್ನು ತಾನು ಅಧ್ಯಯನ ಮಾಡುವಂಥದ್ದು. ಹರಿಪೂಜೆ, ವಿಷ್ಣುವಿನ ಪೂಜೆ ಪ್ರತಿಮಾ ಮಾಧ್ಯಮದಲ್ಲಿ ಅಥವಾ ವ್ಯಕ್ತಿ ಮಾಧ್ಯಮದಲ್ಲಿ, ಯಾವ ಮಾಧ್ಯಮದಿಂದ ಆದರೂ ವಿಷ್ಣುವಿನ ಪೂಜೆಯನ್ನು ಮಾಡಬೇಕಂತೆ. ಹೀಗೆ ಯಮನಿಯಮಗಳನ್ನು ಅನುಷ್ಠಾನ ಮಾಡ್ತಾ ಯೋಗ ಮಾರ್ಗವನ್ನು, ಯೋಗಾಭ್ಯಾಸವನ್ನು ಮಾಡ್ತಕ್ಕಂಥವನು ಆಸನ ಹಾಕಿ ಕೂತ್ಕೋಬೇಕು. ಆಸನಗಳಲ್ಲಿ ಸ್ವಸ್ತಿಕಾಸನ, ವೀರಾಸನ, ಪದ್ಮಾಸನ ಮುಂತಾದ ಅನೇಕ ಇದೆ. ಅದರಲ್ಲಿ ಮೂರರಲ್ಲಿ ಸ್ವಸ್ತಿಕಾಸನ ಅಥವಾ ಪದ್ಮಾಸನ ಬಹಳ ಯೋಗ್ಯವಾಗಿರ್ತಕ್ಕಂಥದ್ದು. ವೀರಾಸನವು ಯೋಗ್ಯವೇ, ಸ್ವಲ್ಪ ಆಸನ ಜಯ ಅನ್ನೋದು ಪ್ರಯತ್ನಪೂರ್ವಕ, ಅದು ಆಚರಣೆಯಿಂದ ನಮಗೆ ಪಡಿಲಿಕ್ಕೆ ಸಾಧ್ಯವಾಗ್ತದೆ. ಪ್ರಾಣಾಯಾಮ, ಪ್ರಾಣಾಯಾಮ ಅಂದರೆ ಯಮ ನಿಯಮ ಆಸನ ಆಯಿತು. ಪ್ರಾಣಾಯಾಮ ಅಂದರೆ ನಾಡಿಗಳನ್ನು ಶುದ್ಧಿ ಮಾಡಿಕೊಳ್ತಕ್ಕಂಥದ್ದನ್ನು ಪ್ರಾಣಾಯಾಮ ಅಂತಾರೆ. ಅದು ರೇಚಕ, ಪೂರಕ, ಕುಂಭಕ ಅನ್ನುವ 3 ವಿಧವಾದ ರೀತಿಯಿಂದ ಪ್ರಾಣಾಯಾಮವನ್ನು ಮಾಡತಕ್ಕಂಥದ್ದು. ಇನ್ನು ಪ್ರಾಣಾಯಾಮ ಪ್ರತ್ಯಾಹಾರ, ವಿಷಯ ಪದಾರ್ಥಗಳ ಕಡೆ ಹರಿದು ಹೋಗುವಂಥ ಇಂದ್ರಿಯಗಳನ್ನು ಎಳೆದು, ವಿಷಯ ಪದಾರ್ಥಗಳ ಹತ್ತಿರ ಹೋಗದೇ ಇದ್ದಂತೆ ಎಳೆದಿಟ್ಕೊಳ್ಳೋದನ್ನು ಪ್ರತ್ಯಾಹಾರ ಅಂತಾರೆ. ಧಾರಣ ಅಂದರೆ ಭಗವಂತನ ಒಂದೊಂದೇ ಅವಯವವನ್ನು ಚಿಂತನೆ ಮಾಡ್ತಕ್ಕಂಥದ್ದು. ಭಗವಂತನ ಮುಖದಲ್ಲಿ ಕಣ್ಣು, ಮೂಗು, ಅವನ ವದನ, ಅವನ ಕಿವಿಗಳು, ಹೀಗೆ ಒಂದೊಂದನ್ನೇ ಚಿಂತನೆ ಮಾಡೋದನ್ನು ಧಾರಣ ಅಂತಾರೆ. ಧ್ಯಾನ ಅಂದರೆ ಪಾದದಿಂದ ತಲೆಯವರೆಗೆ ಇಡೀ ರೂಪವನ್ನು ಚಿಂತಿಸೋದು. ವ್ಯಷ್ಟಿಯಾಗಿ ಚಿಂತನೆ ಮಾಡಿದರೆ ಧಾರಣ, ಸಮಷ್ಟಿಯಾಗಿ ಚಿಂತನೆ ಮಾಡಿದರೆ ಧ್ಯಾನ ಅಂತ ಕರೀತಾರೆ. ಇನ್ನು ಸಮಾಧಿ ಅಂತ ಇದೆ. ಈ ಧ್ಯಾನ ಯೋಗವನ್ನು ಬಹುಕಾಲ ಮಾಡಿದಾಗ ಅಪ್ರಯತ್ನವಾಗಿ ನಮ್ಮ ಮನಸ್ಸು ದೇವರಲ್ಲಿ ನಿಲ್ಲುವ ಒಂದು ಹಂತವನ್ನು ಪಡೀತದೆ. ಅದಕ್ಕೆ ಸಮಾಧಿ ಯೋಗ ಅಂತ ಕರೀತಾರೆ. ಹೀಗೆ ಈ ಯಮನಿಯಮಾದಿಗಳಿಂದ ಭಗವಂತನ ಆರಾಧನೆಯನ್ನು ನಾವು ಮಾಡಬೇಕು. ಸಮಾಧ್ಯವಸ್ಥೆಯಲ್ಲಿ ಬಹುಕಾಲ ದೇವರ ಧ್ಯಾನ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಭಗವಂತನ ದರ್ಶನ ಆಗ್ತದೆ. ಭಗವಂತನ ದರ್ಶನ ಮಾಡ್ತಾ ಇದ್ದಾಗಲೂ ಕೂಡ ನಮಗೆ ಮೈ ಮೇಲೆ ಎಚ್ಚರವೇ ಇಲ್ಲದೆ ಇರತಕ್ಕಂತಹ ಒಂದು ಹಂತವನ್ನು ತಲುಪ್ತಾನೆ ಜೀವ. ಅದನ್ನು ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆ ಅಂತ ಕರೀತಾ ಇದ್ದಾರೆ. ಈ ರೀತಿಯಾಗಿ ಕಪಿಲರೂಪಿಯಾದ ಭಗವಂತ ತನ್ನ ತಾಯಿಯಾದ ದೇವಹೂತಿಗೆ ಯಾವ ಈ ಧ್ಯಾನ ಯೋಗದ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಟ್ಟು ಮುಂದೆ ಭಕ್ತಿಯೋಗದ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾನೆ. ಭಕ್ತಿಯೋಗದಲ್ಲಿ ಅನೇಕ ಥರ ಇದೆ. ಭಗವಂತ ಭಕ್ತಿಯೋಗ ಅಂದ್ರೇನು? ಕರ್ತವ್ಯ ಬುದ್ಧಿಯಿಂದ ಯಾವುದು ನಮ್ಮ ಪಾಲಿನ ಕರ್ತವ್ಯವೋ ಅದನ್ನು ಶ್ರದ್ಧೆಯಿಂದ ಫಲಾಪೇಕ್ಷಾರಹಿತನಾಗಿ ಭಗವಂತನ ಪ್ರೀತಿಯ ಉದ್ದೇಶವಾಗಿ ಸ್ವಧರ್ಮಾನುಷ್ಠಾನವನ್ನು ಮಾಡತಕ್ಕಂಥದ್ದನ್ನು ಭಕ್ತಿ ಅಂತ ಕರೀತಾ ಇದ್ದಾರೆ. ಗಂಗಾ ಪ್ರವಾಹವು ಅಡೆತಡೆಗಳಿಲ್ಲದೆ ಸಮುದ್ರಕ್ಕೆ ಸೇರುವಂತೆ ನಮ್ಮ ಮನಸ್ಸು ಭಗವಂತನ ಕಡೆಗೆ ನಿರಂತರ ಹರಿತಾ ಇರಬೇಕು. ಇದನ್ನೇ ಭಕ್ತಿಯೋಗ ಅಂತ ಕರೀತಾರೆ. ಭಗವಂತನ ವಾರ್ತೆ ಕಿವಿಗೆ ಬಿದ್ದ ತಕ್ಷಣ ನಮ್ಮ ಮನಸ್ಸು ದೇವರ ಕಡೆ ಹರಿಬೇಕು. ಹೀಗೆ ಧ್ಯಾನ ಯೋಗ, ಭಕ್ತಿಯೋಗಗಳ ಬಗ್ಗೆ ತಿಳಿಸಿ ಎಲ್ಲ ಜೀವರಲ್ಲೂ ಭಗವಂತನಿದ್ದಾನೆ.
ಎಲ್ಲ ಜೀವರಲ್ಲಿ ಒಬ್ಬನೇ ಭಗವಂತ ಇದ್ದರೂ ಕೂಡ ಸನ್ನಿಧಾನದಲ್ಲಿ ತಾರತಮ್ಯ ಇದೆ. ಆದ್ದರಿಂದ ಜೀವರಲ್ಲೂ ತಾರತಮ್ಯ ಇದೆ. ಈ ರೀತಿಯಾಗಿ ಪರಮಾತ್ಮ ಕಪಿಲರೂಪಿಯಾದ ಭಗವಂತ ತಾಯಿಯಾದ ದೇವಹೂತಿಗೆ ವಿಶೇಷವಾಗಿ ಭಕ್ತಿಯೋಗ ಮತ್ತು ಯಾವ ಜ್ಞಾನಯೋಗದ ಎರಡೂ ಯೋಗಗಳ ಬಗ್ಗೆ, ಧ್ಯಾನ ಯೋಗ ಭಕ್ತಿ ಯೋಗಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾನೆ. ದೇವಹೂತಿ ದೇವಿಗೆ ವಿಶೇಷವಾಗಿ ತಾನು ಕಪಿಲನಾಮಕನಿಂದ ಧಾರ್ಮಿಕ ಪ್ರಜ್ಞೆಯನ್ನು ವಿಶೇಷವಾಗಿ ಬೆಳೆಸಿಕೊಂಡಿದ್ದಾಳೆ. ಜೀವರು ನಾನಾ ಕರ್ಮಗಳಿಗೆ ತಕ್ಕಂತೆ ನಾನಾ ಯೋನಿಯನ್ನು ಪಡೀತಾ ಇದ್ದಾರೆ. ಮನುಷ್ಯ ಜನ್ಮ ಬರೋದು ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ ಅಂತ ಇದ್ದಾರೆ. ಅಂತಹ ಮಾನುಷ ಜನ್ಮ ಬಂದಾಗಲೂ ಕೂಡ ಕುಟುಂಬ ಪೋಷಣೆಯಲ್ಲಿ ನಿಜಾಯುವನ್ನು ಕಳೆದುಬಿಟ್ರೆ, ತನ್ನ ಆಯುಷ್ಯವನ್ನು ಕಳೆದುಬಿಟ್ರೆ ಏನು ಪ್ರಯೋಜನ ಇಲ್ಲ. ಯಾವ ರೀತಿ ಜೀವನ ಸಾಂಸಾರಿಕ ಜೀವನ ಹೇಗೆ ನಡೀತದಪ್ಪ ಅಂತಂದರೆ, ಮನುಷ್ಯ ಜನ್ಮ ಬಂದಾಗ ಮನುಷ್ಯ ಎಲ್ಲವನ್ನು ತಾನೇ ಇಡೀ ಕುಟುಂಬದ ಪೋಷಣೆಗೋಸ್ಕರವಾಗಿ ಹಗಲಿರುಳು ದುಡಿತಾನೆ. ಹೆಂಡತಿ ಮಕ್ಕಳು ಅವನು ದುಡಿತಾ ಇದ್ದಾಗ ಅವನಿಗೆ ಗೌರವ ಮಾಡ್ತಾ ಇರ್ತಾರೆ. ಅವನು ಮುದುಕನಾದ ಮೇಲೆ ಅವನು ದುಡ್ಡು ತರದೇ ಇದ್ದಾಗ ಅವನನ್ನು ಆ ರೀತಿ ಆದರ ಉಪಚಾರಗಳನ್ನು ಮಾಡೋದಿಲ್ಲ. ಮುಂದೆ ವೃದ್ಧಾಪ್ಯ ಬಂತು ಅಂತ ಅಂದಾಗ ದುಡ್ಡು ತರಲಿಕ್ಕೆ ಆಗೋದಿಲ್ಲ. ಆವಾಗ ರೈತ ಯಾವ ರೀತಿಯಾಗಿ ಹೊಲದಲ್ಲಿ ಕೆಲಸ ಮಾಡಿಸಿಕೊಳ್ಳಿಕ್ಕಾಗದ ಮುದಿಯಾದ ಎತ್ತನ್ನು ತಿರಸ್ಕಾರ ಮಾಡುವಂತೆ ತಿರಸ್ಕಾರ ಮಾಡಿಬಿಡ್ತಾರೆ. ರೋಗದಿಂದ ಜಠರಾಗ್ನಿ ಕೆಲಸ ಮಾಡೋದಿಲ್ಲ. ತಿಂದ ಆಹಾರ ಜೀರ್ಣವಾಗಲ್ಲ. ಆಹಾರ ಕಡಿಮೆಯಾದಾಗ ಶಕ್ತಿ ಕುಗ್ಗೋಗುತ್ತೆ. ವಾತ ಪಿತ್ತ ಕಫಗಳು ಏರುಪೇರಾಗ್ತದೆ. ಉಸಿರಾಡೋದೇ ಕಷ್ಟವಾಗಿಬಿಡ್ತದೆ. ಕಂಠದಲ್ಲಿ ಗುರುಗುರು ಶಬ್ದ ಉಂಟಾಗತ್ತೆ. ಕಾಲಪಾಠಕ್ಕೆ ಸಿಕ್ಕಾಕ್ಕೊಂಡು ಯಾರಾದರೂ ಮಾತಾಡಿಸಿ ಉತ್ತರ ಕೊಡಲಾರದಷ್ಟು ಬಹಳವಾಗಿ ವಿಲವಿಲನೆ ದುಃಖ ಪಡುವಷ್ಟು ಅಳತಾ ಅಳತಾ ದೇಹವನ್ನು ಬಿಡಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ಭಯಂಕರವಾದ ರೂಪವನ್ನು ತಾಳಿದಂತಹ ಯಮದೂತರು ಬಂದು ಜೀವನನ್ನು ಪಾಶ ಹಾಕಿ ಎಳೆದುಕೊಂಡು ಹೋಗ್ತಾರೆ. ಆಗ ಹೆದರಿಕೊಂಡಂತಹ ಜೀವ ಮಲಮೂತ್ರಗಳನ್ನು ವಿಸರ್ಜನೆ ಮಾಡ್ತಾನೆ. ಕೈದಿಯನ್ನು ರಾಜಭಟರು ಎಳ್ಕೊಂಡು ಹೋಗುವಂತೆ ಎಳ್ಕೊಂಡು ಹೋಗ್ತಕ್ಕಂತಹ ಯಮದೂತರು ಯಮಲೋಕಕ್ಕೆ ಎಳೆದುಕೊಂಡು ಹೋಗ್ತಾರೆ. ನೀರಿಲ್ಲ ನೆರಳಿಲ್ಲದೆ ಇರತಕ್ಕಂತಹ ಯಮಮಾರ್ಗದಲ್ಲಿ ಕೈಲಾಗದೇ ಇದ್ದರೂ ಕೂಡ ಬಲವಂತವಾಗಿ ಅವರು ಎಳಿತಾ ಇದ್ದ. ಯಮಲೋಕದ ಮಾರ್ಗದಲ್ಲಿ ಕಳೆದುಕೊಂಡು ಹೋಗುವಾಗ ನಮ್ಮ ಕೈಲಾಗದೇ ಇದ್ದರೂ ಬಲವಂತವಾಗಿ ಹೋಗಲೇಬೇಕಾಗ್ತದೆ. ಆ ಯಮಲೋಕದ ದಾರಿಯಲ್ಲಿ ಅತಿಯಾದ ಬಿಸಿಲಿರ್ತದೆ, ಚಳಿ ಇರ್ತದೆ, ಗಾಳಿ ಇರ್ತದೆ, ಮಳೆ ಇರ್ತದೆ. ಎಲ್ಲವನ್ನೂ ಸಹಿಸಿಕೊಳ್ಳಬೇಕು. ಚಾಟಿಯಿಂದ ಹೊಡೆಸ್ಕೋಬೇಕು. ಮೂರ್ಛೆ ಬೀಳ್ತಾ ಇರ್ತಾನೆ. ಮೂರ್ಛೆ ಹೋಗ್ತಾ ಹೋಗ್ತಾ ಬೀಳೋದು ಏಳೋದು ಎಲ್ಲವೂ ನಡೀತಾ ಇರ್ತದೆ. 99,000 ಯೋಜನ ದೂರ ಇರುವಂತಹ ಯಮಲೋಕಕ್ಕೆ ಜೀವಿಗಳು ಅವರವರ ಕರ್ಮಾನುಸಾರವಾಗಿ 2 ಮುಹೂರ್ತ ಅಥವಾ 3 ಮುಹೂರ್ತ ಅಥವಾ 10 ದಿವಸ ಅಥವಾ 15 ದಿನಗಳಲ್ಲಿ ಹೋಗ್ತಾರಂತ. ಅವರವರ ಕರ್ಮಾನುಸಾರ ಅವರವರಿಗೆ ಅಷ್ಟು ಸಮಯ ಬೇಕಾಗ್ತದೆ. ಯಮಯಾತನೆಗಳು ವಿಚಿತ್ರವಾಗಿದೆ. ಬದುಕಿದ್ದಾಗಲೇ ಕೊಳ್ಳಿಯಿಂದ ಸುಟ್ಟು ಬಿಡ್ತಾರೆ. ಎಣ್ಣೆಗಾಣಕ್ಕೆ ಕೊಟ್ಟು ಹಿಂಡು ಬಿಡ್ತಾರೆ. ನಾಯಿ ಹದ್ದುಗಳು ಬಂದು ಕರುಳನ್ನು ಕಿತ್ತಿ ಹಾಕ್ತಾ ಇರ್ತವೆ. ತನ್ನ ಮಾಂಸವನ್ನು ತಾನೇ ಕಿತ್ತುಕೊಂಡು ತಿನ್ನಬೇಕಾಗ್ತದೆ. ಹೀಗೆ ಚೇಳು, ತಿಗಣೆ, ಸೊಳ್ಳೆ ಮುಂತಾದ ಪ್ರಾಣಿಗಳಿಗೆ ಸಮಾನವಾದಂತಹ ಸಣ್ಣ ಸಣ್ಣ ಜೀವರಾಶಿಗಳು ಬಂದು ಹಿಂಸೆ ಮಾಡ್ತಾನೇ ಇರ್ತವೆ. ರವರವ ಮುಂತಾದ ನರಕಗಳನ್ನು ಅನುಭವಿಸಿ ಮತ್ತೆ ಈ ಜೀವ ಭೂಮಿಯಲ್ಲಿ
ಭೂಮಿಯಲ್ಲಿ ಮತ್ತೆ ಹುಟ್ಟುತ್ತಾನೆ. ಭಗವಂತನ ದ್ವೇಷಿಯಾಗಿದ್ದ ಪಕ್ಷದಲ್ಲಿ ಆ ನರಕಗಳಿಂದ ಇಳಿದು ಅಂಧಂತಮಸ್ಸಿಗೆ ಅಂಧಂತಮಸ್ಸು ಎಂಬ ನಿತ್ಯ ನರಕಕ್ಕೆ ಹೋಗ್ತಾ ಇದ್ದಾನೆ. ಜೀವ ಮತ್ತೆ ಹುಟ್ಟುವಾಗ ತಂದೆಯ ವೀರ್ಯವನ್ನು ಆಶ್ರಯಿಸಿ ತಾಯಿಯ ಹೊಟ್ಟೆಯನ್ನು ಪ್ರವೇಶ ಮಾಡ್ತಾನೆ. ಶುಕ್ರ ಶೋಣಿತಗಳ ಮಿಶ್ರಣದಿಂದಾಗಿ ಒಂದು ರಾತ್ರಿಗೆ ಅವನು ಕಲೀಲ ಅಂತ ಕರೆಸಿಕೊಂಡು 5 ರಾತ್ರಿಗೆ ಬುದ್ಬುದ ಅನ್ನುವ ರೂಪವನ್ನು ತಾಳ್ತಾನೆ. 10 ರಾತ್ರಿಗೆ ಕರ್ಕಂಧು ಅಂತಾರೆ ಅದನ್ನು. ಆನಂತರದಲ್ಲಿ ಅದು ಮೊಟ್ಟೆಯ ಆಕಾರವನ್ನು ತಾಳುತ್ತೆ. 1 ತಿಂಗಳಿಗೆ ತಲೆ ಬರ್ತದೆ, 2ನೇ ತಿಂಗಳಿಗೆ ಕೈಕಾಲು ಬರ್ತವೆ, 3ನೇ ತಿಂಗಳಲ್ಲಿ ಉಗುರು, ಕೂದಲು, ಮೂಳೆ, ಚರ್ಮ, ಲಿಂಗ ಎಲ್ಲವೂ ಹುಟ್ಟಿಕೊಳ್ತವೆ. 4ನೇ ತಿಂಗಳಿನಲ್ಲಿ ಸಪ್ತಧಾತುಗಳು ಹುಟ್ಟಿಕೊಳ್ತವೆ. 5ನೇ ತಿಂಗಳಲ್ಲಿ ಹೊಟ್ಟೆ ಹಸಿವು ಬಾಯಾರಿಕೆ ಉಂಟಾಗತ್ತೆ. 6ನೇ ತಿಂಗಳು ಗರ್ಭಚೀಲದಿಂದ ಆವೃತನಾಗಿ ಹೊಟ್ಟೆ ಒಳಗೆ ಸಂಚಾರ ಮಾಡ್ತಾ ಇರ್ತಾನೆ. 7ನೇ ತಿಂಗಳಲ್ಲಿ ಜ್ಞಾನೋದಯವಾಗ್ತದೆ. ಅವನು ಜ್ಞಾನಿಯಾದಂತಹ ಜೀವನಾಗಿದ್ದರೆ ದೇವರನ್ನು ಹಿಂಗೆ ಪ್ರಾರ್ಥನೆ ಮಾಡ್ತಾನಂತೆ, ಸ್ವಾಮಿ ನಾನು ಈ ಗರ್ಭವಾಸದಲ್ಲಿ ವಾಸ ಮಾಡಲಾರೆ, ಹೊರಗೆ ಹೋದರೆ ಮತ್ತೆ ನಾನು ವಿಷಯ ಮೋಹಕ್ಕೆ ಸಿಕ್ಕ ಹಾಕ್ಕೊಂಡ್ಬಿಡ್ತೀನಿ, ಆದ್ದರಿಂದ ಇಲ್ಲೇ ಸಾಧನೆ ಮಾಡ್ಕೋತೀನಿ. ನಾನು ಮಾಡಿದ ಪಾಪಕರ್ಮಕ್ಕೆ ತಕ್ಕಂತೆ ನನಗೆ ಇಂತಹ ದುಷ್ಟಾವಸ್ಥೆ ಕೊಟ್ಟಿದ್ದಿ ಸ್ವಾಮಿ, ನೀನು ಕೊಟ್ಟ ಜ್ಞಾನದಿಂದ ನಿನ್ನನ್ನು ಸಂತೋಷಪಡಿಸ್ಬೇಕು. ನೀ ಕೊಟ್ಟ ಜ್ಞಾನದಿಂದ ನೀನೇ ಸಂತೋಷಪಡಬೇಕು. ನೀನು ಮಾಡಿದ ಉಪಕಾರಕ್ಕೆ ನಾನು ನನ್ನ ಕೈಕಾಲುಗಳನ್ನು ಜೋಡಿಸೋದು ಬಿಟ್ಟರೆ, ನಮಸ್ಕರಿಸೋದನ್ನು ಬಿಟ್ಟರೆ ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ. ಹೀಗೆಲ್ಲ ಜೀವನು ತಾಯಿಯ ಗರ್ಭದಲ್ಲಿದ್ದಾಗ ಉತ್ತಮರಾದ ಜೀವಿಯಾದರೆ ಹೀಗೆಲ್ಲ ಸ್ಮರಣೆ ಮಾಡ್ತಾನಂತೆ. ಸಾಮಾನ್ಯ ಜೀವರಾದರೆ ಅನೇಕ ಜನ್ಮಗಳ ಸ್ಮರಣೆ ಮಾತ್ರ ಬರ್ತದಂತೆ. ಜಠರಾಗ್ನಿಯ ತಾಪ, ತಾಯಿಯು ಅತಿ ಹುಳಿ, ಅತಿ ಖಾರ, ಅತಿ ಉಪ್ಪು ಮೊದಲಾದ ಪದಾರ್ಥಗಳನ್ನು ತಿಂದಿದ್ದರೆ ಮೈಯಲ್ಲಿ ಉರಿ ಉಂಟಾಗ್ತದೆ. ಮಲಮೂತ್ರಗಳ ದುರ್ವಾಸನೆ, ಕೈಕಾಲು ಚಾಚೋದ ಜಾಗ ಇಲ್ಲ, ಅನೇಕ ವಿಧವಾದ ಗರ್ಭವಾಸದ ದುಃಖವನ್ನು ಅನುಭವಿಸ್ತಾನಂತೆ. 10ನೇ ತಿಂಗಳು ಬಂದಾಗ ವಾಯುದೇವರು ಸೂತಿಕಾ ವಾಯು ಅಂತಕ್ಕಂತಹ ಗಾಳಿಯನ್ನು ಹುಟ್ಟಿಸಿ ತಲೆ ಕೆಳಗಾಗಿ ಅವನನ್ನು ತಳ್ಳಿಬಿಡ್ತಾರೆ. ನಿಟ್ಟುಸಿರು ಬಿಡ್ತಾ 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 ಹೊರಗೆ ಬಂದು ರಕ್ತ ಮತ್ತು ಮೂತ್ರಗಳಲ್ಲಿ ಬೀಳ್ತಾನೆ. ಜ್ಞಾನ ಕೆಟ್ಟು ಅಳ್ಳಿಕ್ಕೆ ಶುರು ಮಾಡ್ತಾನಂತೆ. ಹೀಗೆ ಹುಟ್ಟುವ ದುಃಖ ಹೀಗಿದ್ದರೆ ಬೆಳೆಯೋ ದುಃಖ ಮತ್ತೊಂದು ರೀತಿಯದು. ಅಶುಚಿಯಾದ ಹಾಸಿಗೆ ಮೇಲೆ ಬಿದ್ದುಕೊಂಡಿರಬೇಕು. ಆ ಹಾಸಿಗೆಯಲ್ಲಿ ನಮಗೆ ಹಾಕಿರ್ತಕ್ಕಂಥ ಕೆಳಗೆ ಹಾಕಿದ ಬಟ್ಟೆ ಮೇಲೆ ಮಲ ಮೂತ್ರಾದಿಗಳನ್ನು ಮಾಡಿಕೊಂಡ್ರು ಅಲ್ಲೇ ಬಿದ್ದಿರ್ತೀವಿ, ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ, ತೆಗಿಲಿಕ್ಕಾಗಲ್ಲ. ಸೊಳ್ಳೆ, ತಿಗಣೆ ಮುಂತಾದ ಕೀಟಗಳು ಮೈಯನ್ನು ಕಚ್ಚುತ್ತಾ ಇರ್ತವೆ, ಮೃದುವಾದ ದೇಹವನ್ನು ಕಚ್ಚುತ್ತವೆ. ಬೇಡವಾದದ್ದನ್ನು ಬೇಡ ಅಂತ ಹೇಳೋ ಸಾಮರ್ಥ್ಯ ಇಲ್ಲ. ಇದು ಬಾಲ್ಯದ ಅನುಭವ. ಕಂಡದ್ದೆಲ್ಲ ಬೇಕು ಅನಿಸ್ತದೆ ಬಾಲ್ಯದಲ್ಲಿ, ಸಿಗದೇ ಇದ್ದಾಗ ಕೋಪ ಬರುತ್ತೆ. ಯುವಕನಾದಾಗ ಯೌವನದ ಮದದಲ್ಲಿ ದುಃಖವನ್ನು ಕಡೆಗಣಿಸಿ ಬಿಡ್ತಾನೆ. ಇವನು ಬೆಳೆದಂತೆ ಇವನಲ್ಲಿ ಶರೀರದ ಮೇಲೆ ಅಭಿಮಾನವೂ ಬೆಳೀತಾ 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 ಹೋಗುತ್ತೀ. ನಾನು ನಂದು ಅನ್ನುವ ಮೋಹಕ್ಕೆ ಒಳಗಾಗಿ ದುಡ್ಡಿನ ಸಂಪಾದನೆ, ಸ್ತ್ರೀ ಮೇಲಿನ ಮೋಹ ಇವುಗಳಲ್ಲೇ ಆಸಕ್ತನಾಗ್ತಾನೆ. ಆನಂತರ ವೃದ್ಧಾಪ್ಯಕ್ಕೆ ಬರ್ತಾನೆ. ವೃದ್ಧಾಪ್ಯದಲ್ಲೂ ಕೂಡ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ, ಮರಣ, ಯಮಯಾತನೆ, ಗರ್ಭವಾಸ, ಹೀಗೇ ಸಂಸಾರದಲ್ಲಿ ತಿರುಗ್ತಾನೇ ಇರ್ತಾನೆ ಜೀವ. ಈ ಪ್ರಪಂಚದಲ್ಲಿ ಮೋಹಕ ವಸ್ತುಗಳಲ್ಲಿ ಅತೀ ಮೋಹಕವಾದದ್ದು ಅಂದರೆ ಸ್ತ್ರೀ. ಈ ಮಾಯೆ ಇದೆಯಲ್ಲ, ಇದು ಸ್ತ್ರೀಮಯವಾದಂಥ ಮಾಯ, ಅದು ಬಹಳವಾದದ್ದು. ಈ ಸ್ತ್ರೀ ಮಾಯಾದಿಂದ ಮೋಹಿತರಾಗಿ ಅನೇಕ ವ್ಯಕ್ತಿಗಳು ಹೆಣ್ಣಿನ ಕುಡಿನೋಟಕ್ಕೆ ಮರುಳಾಗಿದ್ದಾರೆ. ಬ್ರಹ್ಮದೇವರು ಕೂಡ ತಮ್ಮ ಮಗಳನ್ನು ಸೃಷ್ಟಿ ಮಾಡಿ ತಾವೇ ಮಗಳನ್ನು ಬಯಸಿದಂತೆ ನಟನೆ ಮಾಡಿದರು. ಹೀಗಿದ್ದಾಗ ಹೆಣ್ಣಿನ ಮೋಹಕ್ಕೆ ಸಿಲುಕದೇ ಇರತಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೆ? ಆದ್ದರಿಂದ ಬುದ್ಧಿವಂತರು ಎಂದೂ ಹೆಣ್ಣಿನ ಸಂಘವನ್ನು ದೂರದಿಂದ ಬಿಡಲೇಬೇಕು.
ಬಿಡಬೇಕು ಅಂದರೆ ನಮ್ಮ ಕೈಯಲ್ಲಿಲ್ಲ. ಎಲ್ಲದಕ್ಕೂ ಕೂಡ ಅವನ ಅನುಗ್ರಹ ನಮ್ಮ ಮೇಲೆ ವಿಶೇಷವಾಗಿ ಇರಬೇಕು. ಈ ರೀತಿಯಾಗಿ ಭಗವಂತ ಕಪಿಲನಾಮಕನಾದ ಪರಮಾತ್ಮ ತಾಯಿಗೆ ಉಪದೇಶವನ್ನು ಮಾಡಿದ. ಆ ಮಗನ ಉಪದೇಶವನ್ನೆಲ್ಲ ಕೇಳಿದಂಥ ದೇವಹೂತಿ ದೇವಿಗೆ ಎಲ್ಲ ವಿಧವಾದ ಮೋಹಗಳೂ ಪರಿಹಾರ ಆದವು. ದೇವರನ್ನು ವಟಪತ್ರಶಾಹಿಯಾಗಿ ಆಲದ ಎಲೆ ಮೇಲೆ ಮಲಗಿರ್ತಕ್ಕಂತಹ ಹೇ ಭಗವಂತ, ನಿನ್ನನ್ನು ನಾನು ನನ್ನ ಹೊಟ್ಟೆಯಲ್ಲಿ ನೀನಿದ್ದದ್ದು ಕೇವಲ ಹೊಟ್ಟೆಯಲ್ಲಿ ಹೊತ್ತದ್ದು ಕೇವಲ ಅದು ವಿಡಂಬನೆ ಮಾತ್ರ ಅಂತ ದೇವರನ್ನು ಕೊಂಡಾಡಿದ್ದಾಳೆ. ಪರಮಾತ್ಮ ತಾಯಿಯ ಅನುಮತಿಯನ್ನು ಪಡೆದು ತಪಸ್ಸಿಗೆ ಹೊರಟಿದ್ದಾನೆ. ದೇವಹೂತಿ ದೇವಿ ತತ್ವಜ್ಞಾನಿಯಾಗಿದ್ದರೂ ಕೂಡ ಕರುವನ್ನು ಕಳೆದುಕೊಂಡ ಹಸು ಹೇಗೆ ಒದ್ದಾಡುತ್ತೋ ಹಾಗೆಯೇ ಆಕೆಯ ಅವಸ್ಥೆ ಆಯಿತು. ಮಗ ತಪಸ್ಸಿಗೆ ಹೊರಟ. ಪತಿಗಳು ಪರಮಹಂಸಾಶ್ರಮವನ್ನು ಸ್ವೀಕಾರ ಮಾಡಿಬಿಟ್ರು. ಇಂತಹ ಅಖಂಡ ಐಶ್ವರ್ಯ ಎಲ್ಲ ಸಂಪತ್ ಸಮೃದ್ಧವಾದ ಮನೆ ಎಲ್ಲ ಇದ್ದರೂ ಕೂಡ ಒಂದೂ ಬೇಕಾಗಲಿಲ್ಲಂತೆ ಆಕೆಗೆ. ಇಂತಹ ಮನೆಯನ್ನು, ಸಂಪತ್ ಸಮೃದ್ಧವಾದ ಮನೆಯನ್ನೂ ಕೂಡ ಬಿಟ್ಟು ದೇವಹೂತಿ ದೇವಿ ಬಿಂದು ಸರೋವರಕ್ಕೆ ಬಂದು ಅಲ್ಲಿ ತಪಸ್ಸು ಮಾಡ್ತಾ ತಾವು ಕಂಡಿದ್ದ ಭಗವಂತನ ರೂಪವನ್ನೇ ಚಿಂತನೆ ಮಾಡ್ತಾ ಇದ್ದಾರಂತೆ. 3 ಹೊತ್ತು ಸ್ನಾನವನ್ನು ಮಾಡ್ತಾ ಇದ್ದಾರೆ. ಭಗವಂತನ ಧ್ಯಾನ ಮಾಡ್ತಾ 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 ಕುಳಿತಾಗ ಮೈ ಮೇಲೆ ಪರಿವೇ ಇರಲಿಲ್ಲ. ಅಷ್ಟು ಧ್ಯಾನದ ಸಮಾಧಿಯಲ್ಲಿ ಮುಳುಗಿ ಹೋಗಿದ್ದರು. ದೇವತೆಗಳು ಅಂತಹ ದೇವಹೂತಿಯ ದೇಹವನ್ನು ರಕ್ಷಣೆ ಮಾಡ್ತಾ ಇದ್ರಂತೆ. ದೇಹ ಕರಗಿದರೂ ಕೂಡ ಭಗವಂತನ ಚಿಂತನೆಯಲ್ಲಿ ಅವರ ಮನಸ್ಸು ಪೂರ್ತಿ ಕರಗಿರಲಿಲ್ಲ. ಭಗವಂತನ ಚಿಂತನೆಯಲ್ಲೇ ಮುಳುಗಿತ್ತು. ಆ ಕರಗಿ ಹೋದ ಅವರ ಶರೀರವೇ ಸಿದ್ಧಿದಾ ಅನ್ನುವ ನದಿಯಾಗಿ ಹರಿತಂತೆ. ಆ ದೇವಹೂತಿ ದೇವಿ ಸಿದ್ಧಿ ಪಡೆದ ಪುಣ್ಯ ಕ್ಷೇತ್ರವೇ ಸಿದ್ಧಪುರಿ ಅನ್ನುವ ಹೆಸರನ್ನು ಪಡೀತು. ಇಂದಿಗೂ ಕೂಡ ನಾವೆಲ್ಲರೂ ಕೂಡ ಮಾತೃ ಋಣವನ್ನು ಪರಿಹಾರ ಮಾಡಲಿಕ್ಕೆ ಮಾತೃಗಯ ಅನ್ನುವ ಕ್ಷೇತ್ರಕ್ಕೆ ಹೋಗ್ತೇವಲ್ಲ, ಆ ಮಾತೃಗಯಕ್ಕೆ ನಿಜವಾದ ಹೆಸರು, ಪುರಾಣದಲ್ಲಿ ಬಂದ ಹೆಸರು ಸಿದ್ಧಪುರಿ ಅಂತ. ಸಿದ್ಧಪುರಿ ಅಂತ ಸ್ಟೇಷನ್ಗೆ ಹೆಸರಿದೆ, ರೈಲ್ವೆ ಸ್ಟೇಷನ್ನಿಗೆ. ಇಂತಹ ಸಿದ್ಧಿದ ನದಿಯಾಗಿ ಆ ದೇವಹೂತಿ ದೇವಿ ಭಗವಂತನ ಆರಾಧನೆಯನ್ನು ಮಾಡಿ ವಿಶೇಷವಾಗಿ ಭಗವಂತನ ಲೋಕವನ್ನು ಪಡೆದಿದ್ದಾಳೆ. ಕಪಿಲದೇವರು ಈಶಾನ್ಯ ದಿಕ್ಕಿಗೆ ಬಂದು ಸಮುದ್ರರಾಜನು ತಮಗಾಗಿ ಕೊಡಮಾಡಿದಂತಹ ಆಸನದಲ್ಲಿ ಕುಳಿತುಕೊಂಡು ಸಾಂಖ್ಯಯೋಗವನ್ನು ಶಿಷ್ಯರಿಗೆ ಉಪದೇಶ ಮಾಡುತ್ತಾ ಇದ್ದಾರೆ. ಇಂತಹ ಕಪಿಲಗೀತೆಯನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಶ್ರವಣ ಮಾಡ್ತಾರೋ, ಪಠನ ಮಾಡ್ತಾರೋ ಅಂಥವರಿಗೆ ಗರುಡಾರೂಢನಾದ ಭಗವಂತನಲ್ಲಿ ಭಕ್ತಿ ಎನ್ನುವುದು ವೃದ್ಧಿ ಆಗ್ತದೆ ಎಂಬಲಿಗೆ ಈ ದಿವಸದ ಉಪನ್ಯಾಸವನ್ನು, ತೃತೀಯ ಸ್ಕಂದದ ಉಪನ್ಯಾಸವನ್ನು ಸಮಾಪ್ತಿ ಮಾಡ್ತಾ ಇಲ್ಲಿಗೆ ತೃತೀಯ ಸ್ಕಂದವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.